ನಮಸ್ಕಾರ, ನಿಮ್ ಜೊತೆ ಇದೆ PNS ನ್ಯೂಸ್ ನೆಟ್ವರ್ಕ್. ನೀವು ನೋಡ್ತಿದ್ದೀರಾ PNS ವಿಸ್ತಾರ. ನಾನು ನಿಖಿಲ್ ಜೋಶಿ. ಯಾವುದೇ ಒಂದು ವಿಷಯದಲ್ಲಿ ನಿರ್ಧಾರ, ಪರಿಹಾರ, ಕಲಿಕೆ, ತಿಳುವಳಿಕೆ ಸಿಗ್ಬೇಕಾದ್ರೆ ಆ ವಿಷಯದ ಬಗ್ಗೆ ಒಂದು ಒಳ್ಳೆ ಚರ್ಚೆ ಆಗ್ಬೇಕು. ಒಂದು ಒಳ್ಳೆ ಚರ್ಚೆ ಯಾವಾಗ ಆಗುತ್ತಂದ್ರೆ ಅರ್ಥಪೂರ್ಣ, ಜನಕೇಂದ್ರಿತ ಪ್ರಶ್ನೆಗಳನ್ನ ಕೇಳಿದಾಗ. ಇವತ್ತು ನಾವು ಕೇಳ್ತಿರೋ ಪ್ರಶ್ನೆ, ನಿಜಕ್ಕೂ ಬಿ ನಾಗೇಂದ್ರ ಅವರ ರಾಜೀನಾಮೆ ಆಗತ್ತಾ? ಅವರು ರಾಜೀನಾಮೆ ಕೊಡ್ತಾರಾ? ರಾಜೀನಾಮೆ ಕೇಳಿದಾರಾ? ಹೀಗೆ ಹತ್ತಾರು ಪ್ರಶ್ನೆಗಳಿದೆ. ಕಳೆದ ಕೆಲವು ವಾರಗಳಿಂದ ಯಾವಾಗ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಮುಗೀತು, ಸಮಾರಂಭ ಸ್ವೀಕಾರಕ್ಕೆ ಮಾತ್ರ ಸೀಮಿತ ಆಯಿತು. ಅದಾದ್ಮೇಲಿಂದ ಬರೀ ವಿವಾದನೆ. ಇಲ್ಲಿ ಪ್ರಶ್ನೆ ಇರೋದು, ಯಾವ ಯಾವ ಆಯಾಮದಲ್ಲಿ ಯಾವ ಯಾವ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಎರಡೂ ಪಕ್ಷಗಳು, ಬಿಜೆಪಿ ಮತ್ತೆ ಕಾಂಗ್ರೆಸ್, ಈ ಒಂದು ಪ್ರಕರಣದಲ್ಲಿ ತಮ್ಮ ಒಂದು ಪಾತ್ರವನ್ನ ನಿಭಾಯಿಸ್ತಿದ್ದಾರೆ. ಕೊಡ್ತಿರುವಂತಹ ಹೇಳಿಕೆ, ತಗೊಂಡಂತಹ ನಿರ್ಧಾರ, ನಡೀತಿರುವಂತ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ, ಅದು ಪಾದಯಾತ್ರೆ. ಅದ್ರ ಹಿಂದೆ ಇರುವಂತ ಉದ್ದೇಶ ಏನು? ಇದೆಲ್ಲದರ ನಡುವೆ ಹೈಕಮಾಂಡ್ ಏನ್ ಮಾಡ್ತಿದೆ, ಈ ನಾಗೇಂದ್ರ ಅವರ ಸುತ್ತಮುತ್ತ ಇರುವಂತಹ ಈ ವಿವಾದವನ್ನ ಬಳಸ್ಕೊಂಡು ತಾವು ಯಾರ ಆಶ್ವಾಸನೆಯನ್ನ ಪೂರೈಸಬೇಕು ಅಂತ ಅನ್ಕೊಂಡಿದಾರೋ ಅದನ್ನು ಇದರಲ್ಲೇ ಸೇರಿಸಿ ಮುಗಿಸ್ಬಿಡೋಣ ಅನ್ನೋ ಒಂದು ಉದ್ದೇಶವನ್ನ ಹೊಂದಿದ್ಯಾ ಹೈಕಮಾಂಡ್ ಅನ್ನೋದು ನಮ್ಮ ಪ್ರಶ್ನೆ. ಇವತ್ತಿನ ಚರ್ಚೆಯ ವಿಷಯ ಸರ್ಜರಿ ಭರ್ಜರಿ. ಯಾರಿಗೆ ಸರ್ಜರಿ, ಯಾರಿಗೆ ಭರ್ಜರಿ, ಅದು ಒಂದು ಪ್ರಶ್ನೆಯಾಗೆ ಉಳಿದಿದೆ. ಈ ಚರ್ಚೆಯ ವಿಸ್ತಾರವನ್ನ ನಿರ್ಧರಿಸೋ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ಕಾಂಗ್ರೆಸ್ ಸರ್ಕಾರ ಸಚಿವ ನಾಗೇಂದ್ರ ರಾಜೀನಾಮೆ ವಿಷಯದಲ್ಲಿ ಮಾಡಿದ್ರೂ ಕಷ್ಟ, ಮಾಡದಿದ್ರೂ ನಷ್ಟ ಎಂಬ ಪರಿಸ್ಥಿತಿಯನ್ನ ಎದುರಿಸ್ತಿದ್ಯಾ? ಕೊಟ್ರೆ ವಿರೋಧ ಪಕ್ಷದವರು ಬಿಜೆಪಿ ಮತ್ತೆ JDS ಇಬ್ರು ಹೇಳ್ತಾರೆ, ನೋಡಿದ್ರ ನಾವಿಷ್ಟು ಒತ್ತಡ ಹಾಕಿದ್ವಿ, ನೀವು ಮಾಡಿದ್ರಿ, ನೀವು ಕೊಟ್ಬಿಟ್ರಿ. ಕೊಡದೇ ಇದ್ರೆ ಬಿಜೆಪಿ ಮತ್ತೆ JDS, ಹೆಚ್ಚಾಗಿ ಬಿಜೆಪಿ ತನ್ನ ರಾಜಕೀಯ ಲಾಭಕ್ಕಾಗಿ ಈ ರಾಜೀನಾಮೆ ನೀಡದೇ ಇರೋದನ್ನ ಬೇರೆ ಬೇರೆ ರೀತಿಯಲ್ಲಿ, ಬೇರೆ ಬೇರೆ ಸಂದರ್ಭಗಳಲ್ಲಿ, ವೇದಿಕೆಗಳ ಮೇಲೆ ಬಳಸ್ಕೊಳ್ಳುವಂತ ಒಂದು ನೇರ ರಾಜಕೀಯ ಪ್ರಯತ್ನವನ್ನ ಮಾಡುತ್ತೆ. ಇನ್ನು ಮುಖ್ಯಮಂತ್ರಿಗಳ ಒಳಾರ್ಥ ಹೇಳಿಕೆಯ ಪ್ರಕಾರ ರಾಜೀನಾಮೆ ಆಗಿದ್ದೇ ಆದ್ರೆ ಬಿಜೆಪಿ ತನ್ನ ಪಾದಯಾತ್ರೆ ಪ್ಲಾನ್ ಮುಂದುವರಿಸುತ್ತಾ? ಇಲ್ಲಿವರೆಗೂ ಏನ್ ಹೇಳಿದ್ರು, ನಾಗೇಂದ್ರ ಅವರ ಸಚಿವಗಿರಿ ವಿರುದ್ಧ ನಾವು ಪಾದಯಾತ್ರೆ ಮಾಡ್ತಿದ್ದೀವಿ ಅಂತ ಮುಖ್ಯಮಂತ್ರಿಗಳು ಒಳಾರ್ಥ ಇರುವಂತ ಒಂದಷ್ಟು ಹೇಳಿಕೆಗಳನ್ನ ನೀಡಿದ್ದಾರೆ. ನಿನ್ನೆನೂ ನೀಡಿದ್ದಾರೆ, ಇವತ್ತು ದೆಹಲಿನಲ್ಲೂ ಮಾತಾಡಿದ್ದಾರೆ. ಅದರ ಪ್ರಕಾರ ರಾಜೀನಾಮೆಯ ಸಾಧ್ಯತೆಗಳು ಹೆಚ್ಚು ಅನ್ನೋ ರೀತಿಯಲ್ಲಿ ಕಂಡು ಬರ್ತಿದೆ. ಆ ರೀತಿ ವಿಶ್ಲೇಷಣೆ ಮಾಡೋದಕ್ಕೆ ಆಸ್ಪದ ಇದೆ. ಹೀಗಿದ್ದಾಗ ಇಲ್ಲಿ ರಾಜೀನಾಮೆ ಬಂದಿದ್ದೇ ಆದ್ರೆ ಬಿಜೆಪಿ ಕಂಟಿನ್ಯೂ ಮಾಡತ್ತಾ ತನ್ನ ಪಾದಯಾತ್ರೆ ಪ್ಲಾನ್ ಅನ್ನ? ದಲಿತ ಮತಗಳು, ಅದರಲ್ಲಿಯೂ ನಿರ್ದಿಷ್ಟವಾಗಿ ಹೇಳ್ಬೇಕಾದ್ರೆ ಪರಿಶಿಷ್ಟ ಪಂಗಡದ ಮತಗಳಿಗಾಗಿ ನಡೀತಿದ್ಯಾ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳ ನಡುವೆ ಒಂದು ಜಾಗೃತಿ ಜಗ್ಗಾಟ. ಈ ಜಾಗೃತಿ ಜಗ್ಗಾಟ ಅಂತ ನಾವು ಯಾಕೆ ಕರಿತಾ ಇದ್ದೀವಿ ಅಂದ್ರೆ, ಬಿಜೆಪಿ ಹೇಳುತ್ತೆ, ನೋಡ್ರಿ ಪರಿಶಿಷ್ಟ ಪಂಗಡದವರೆಲ್ಲ ಗಮನ ಕೊಟ್ಟು ನೋಡ್ಬೇಕು, ವಾಲ್ಮೀಕಿ ಸಮುದಾಯದವರು ವಿಶೇಷವಾಗಿ ಕೇಳಬೇಕು. ಇಲ್ಲಿ ಆದಂತ ಹಗರಣ ವಾಲ್ಮೀಕಿ ನಿಗಮದಲ್ಲೇ ಆದಂತ ಹಗರಣ. ಈ ದುಡ್ಡು ಸೇರ್ಬೇಕಾಗಿದ್ದು ವಾಲ್ಮೀಕಿ ಸಮುದಾಯದವರಿಗೆ, ಅಲ್ಲಿನ ಯುವ ಜನತೆಗೆ ಕೌಶಲ್ಯಾಭಿವೃದ್ಧಿ, ತರಬೇತಿ, ಈ ರೀತಿ ಹತ್ತಾರು ರಚನಾತ್ಮಕ ಕಾರ್ಯಕ್ರಮಗಳ ಫಲವನ್ನ, ಒಂದು ಲಾಭವನ್ನ ಪಡ್ಕೋಬೇಕಾದಂತ ಸಮುದಾಯ ನಿಮ್ದು. ಆದ್ರೆ ನಿಮ್ಮ ಸಮುದಾಯದವರೇ ಆದ, ನೀವೇ ಚುನಾವಣೆಯಲ್ಲಿ ಗೆಲ್ಲಿಸಿ ಕಳಿಸಿದ ಬಿ ನಾಗೇಂದ್ರ ಅವರು ನಿಮ್ಗೆ ಅನ್ಯಾಯ ಮಾಡಿದ್ರು ಅಂತ ಜಾಗೃತಿಯನ್ನು ಅವರು ಮೂಡಿಸೋ ಪ್ರಯತ್ನ ಮಾಡ್ತಿದ್ರೆ ಕಾಂಗ್ರೆಸ್ ಈಗಾಗಲೇ ಬಿ ನಾಗೇಂದ್ರ ಅವರು ಸದನದಲ್ಲೂ ಹೇಳಿದ್ರು, ಬಿಜೆಪಿ ಅವ್ರಿಗೆ ಒಬ್ಬ ದಲಿತ ಸಚಿವ ಆಗೋದು, ಒಬ್ಬ ಯಶಸ್ವಿ ನಾಯಕ ಆಗೋದು ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದರಲ್ಲೂ ವಿಶೇಷವಾಗಿ ಪರಿಶಿಷ್ಟ ಪಂಗಡದವ್ರ ಬಗ್ಗೆ ಬಿಜೆಪಿಯಲ್ಲಿ ಒಂದು ಅಪಸ್ವರ, ಅಸಮಾಧಾನ ಇದೆ ಅನ್ನೋದನ್ನ ಬಿಂಬಿಸುವಂತ ಪ್ರಯತ್ನ ಮಾಡಿದ್ರು. ಅಂದ್ರೆ ಅವ್ರು ಒಂದ್ ರೀತಿ ಜಾಗೃತಿಯನ್ನ ಮೂಡ್ಸಕ್ ಹೋದ್ರೆ, ಇವ್ರು ಇನ್ನೊಂದು ರೀತಿ ಜಾಗೃತಿಯನ್ನ ಮೂಡ್ಸಕ್ ಹೋದ್ರು. ಅಲ್ಲಿಗೆ ಶುರು ಆಯ್ತು ಜಾಗೃತಿ ಜಗ್ಗಾಟ. ಇನ್ನ ಸಚಿವ ನಾಗೇಂದ್ರರ ರಾಜೀನಾಮೆ ಪರಿಸ್ಥಿತಿಯನ್ನ ಹೈಕಮಾಂಡ್ ತಾನು ಕೊಟ್ಟ ಸರಿಪಡಿಸುವ ಆಶ್ವಾಸನೆಯನ್ನ ಪೂರೈಸಿಕೊಳ್ಳೋಕೆ ಬಳಸ್ಕೊತ. ಇಲ್ಲಿ ಲೇಔಟ್ ಕೃಷ್ಣಪ್ಪ ಅವರು ವಿಜಯನಗರದ ಶಾಸಕರು, ಅವರು ಅಸಮಾಧಾನಗೊಂಡಿದ್ದಾರೆ ಅಂದಾಗ ರಾಷ್ಟ್ರೀಯ ನಾಯಕರು, ಕರ್ನಾಟಕದ ಉಸ್ತುವಾರಿನೂ ಇದ್ದಾರೆ, ರಣದೀಪ್ ಸುರ್ಜೇವಾಲಾ ಅವರು ಸೇರಿದಂತೆ ಮುಖ್ಯಮಂತ್ರಿಗಳು ಕೂಡ ಅವ್ರ ಮನೆಗೆ ಹೋಗಿ ಇಲ್ಲ ಒಂದು ತಪ್ಪಾಗಿದೆ, ನಾವು ಸರಿಪಡಿಸ್ತೀವಿ ಅನ್ನೋ ಆಶ್ವಾಸನೆ ಕೊಟ್ಟರು ಅಂತ ಕಾಂಗ್ರೆಸ್ನ ಹಿರಿಯ ನಾಯಕರಾದ ಕೃಷ್ಣಪ್ಪ ಅವ್ರು ಖುದ್ದು ತಾವೇ ಹೇಳಿದ್ದಾರೆ. ಈಗಲೂ ಕೂಡ ಕೃಷ್ಣಪ್ಪ ಅವರ ಆಸುಪಾಸು ಓಡಾಡುವಂತಹ ವ್ಯಕ್ತಿಗಳನ್ನ ಮಾತಾಡ್ಸಿದ್ರೆ ಅವ್ರು ಹೇಳ್ತಾರೆ, ಕೆಲವೇ ದಿನಗಳಲ್ಲಿ ಅವರು ಮಂತ್ರಿ ಆಗ್ತಾರೆ ಅಂತ. ಈ ಆಶ್ವಾಸನೆ ಅವ್ರಿಗೆ ಎಲ್ಲಿಂದ ಬರ್ತಿದೆ? ಹೈಕಮಾಂಡ್ ಸರಿಪಡಿಸ್ತೀವಿ ಅನ್ನೋದು ಹೇಳಿದ್ದೇ ಆದ್ರೆ ನಿಜಕ್ಕೂ ಸರಿಪಡಿಸುವಂತ ಪ್ರಯತ್ನಕ್ಕೆ ಈಗ ಒಂದು ರೀತಿ ವಾತಾವರಣ ನಿರ್ಮಾಣ ಆಗ್ತಾ ಇದೆಯಾ? ಹೇಗಿದ್ರೂ ಸರ್ಜರಿ ಮಾಡಬೇಕು, ಭರ್ಜರಿಯಾಗಿ ಒಂದು ಸರ್ಜರಿ ಮಾಡಿಬಿಟ್ರೆ 2-3 ಜನ ಹೊರಗೆ ತೆಗೆದು 2-3 ಜನ ಒಳಗೆ ಹಾಕಿ ಆರಾಮಾಗಿ ಸಂಪುಟದಲ್ಲಿ ಒಂದು ಸಮತೋಲನವನ್ನ ತಂದು
ಒಂದು ಸುಸ್ಥಿರವಾದ ಸರ್ಕಾರ ಆಡಳಿತವನ್ನ ಮುಂದಿನ 2 ವರ್ಷಗಳ ಕಾಲ ಕೊಡೋದಕ್ಕೆ ನಾವು ಮುಂದಾಗ್ತೀವಿ ಅನ್ನೋ ಒಂದು ನಿಲುವಿಗೆ ಹೈಕಮಾಂಡ್ ಮತ್ತೆ ರಾಜ್ಯ ನಾಯಕತ್ವ ಎರಡು ಬರುತ್ತಾ ಅನ್ನೋದು ಪ್ರಶ್ನೆ. ಈ ಚರ್ಚೆಯಲ್ಲಿ ನನ್ನ ಜೊತೆ ಭಾಗವಹಿಸ್ತಾರೆ ಸುಭಾಷ್ ಹೂಗಾರ್ ಅವರು ಹಿರಿಯ ಪತ್ರಕರ್ತರಿದ್ದಾರೆ, ರಾಜಕೀಯ ವಿಶ್ಲೇಷಕರಿದ್ದಾರೆ. ಅವ್ರ ಜೊತೆಯಲ್ಲಿ ನನ್ನ ಜೊತೆ ಇರ್ತಾರೆ ಅಶೋಕ್ ಗೌಡ್ರು, ಬಿಜೆಪಿಯ ವಕ್ತಾರರು. ನನ್ನ ಜೊತೆ ಮಹೇಶ್ ಅವರು ಇರ್ತಾರೆ, JDS ನ ವಕ್ತಾರರು, ಹಾಗೂ ರಘು ದೊಡ್ಡೇರಿಯವರು ಕಾಂಗ್ರೆಸ್ ಇಂದ. ಎಲ್ರಿಗೂ ಸ್ವಾಗತ. ಸುಭಾಷ್ ಹೂಗಾರ್ ಅವರಿಂದಾನೇ ಶುರು ಮಾಡ್ತೀನಿ. ಸುಭಾಷ್ ಹೂಗಾರ್ ಅವರೇ, ನನ್ನ ಧ್ವನಿ ಕೇಳ್ತಿದೆ ಅನ್ಕೋತೀನಿ. ನಿಖಿಲ್ ಮಾತಾಡ್ತೀನಿ. ಸ್ವಾಗತ ನಿಮ್ಗೆ PNS ವಿಸ್ತಾರಕ್ಕೆ. ಥ್ಯಾಂಕ್ಸ್ ಫಾರ್ ಯರ್ ಟೈಮ್. ಕೇಳ್ತಿದ್ಯಾ? ಸುಭಾಷ್ ಸರ್, ಏನಾಗಿದೆ ಅಂದ್ರೆ ಇಲ್ಲಿ ಹೈಕಮಾಂಡ್ ಅಂದ್ರೆ ನಾನು ಕೇಳಿದಂತ 4ನೇ ಪ್ರಶ್ನೆಯಿಂದಾನೇ ಶುರು ಮಾಡೋಣ. ಹೈಕಮಾಂಡ್ಗೆ ಇದು ಒಂದು ರೀತಿ ಸವಾಲು ಅಫ್ಕೋರ್ಸ್, ಆದ್ರೆ ಈ ಸವಾಲನ್ನ, ಈ ಚಾಲೆಂಜ್ ನ ಆಪರ್ಚುನಿಟಿ ಆಗಿ ಬದಲಾಯಿಸ್ಕೊಳ್ಳುತ್ತಾ ಹೈಕಮಾಂಡ್ ಅನ್ನೋದೇ ಪ್ರಶ್ನೆ. ಯಾಕೆ ಆಪರ್ಚುನಿಟಿ ಅಂದ್ರೆ ಅಸಮಾಧಾನಿತರು ಇನ್ನೂ ಇದ್ದಾರೆ, ಅದರಲ್ಲೂ ವಿಶೇಷವಾಗಿ ಕೆಲವು ವ್ಯಕ್ತಿಗಳ ಅಸಮಾಧಾನವನ್ನ ಕಡೆಗಾಣಿಸೋ ಹಾಗಿಲ್ಲ ಇವಾಗ ಹೈಕಮಾಂಡ್. ಹೀಗಿರುವಂತ ಪರಿಸ್ಥಿತಿಯಲ್ಲಿ ಈ ನಾಗೇಂದ್ರ ಸುತ್ತಮುತ್ತ ಇರುವಂತ ವಿವಾದವನ್ನ ಸಂಪುಟದಲ್ಲಿ ಸರ್ಜರಿ ಮಾಡ್ಬಿಡೋದಕ್ಕೆ ಒಂದು 3-4 ಬದಲಾವಣೆಗಳು ಮಾಡೋದಕ್ಕೆ ಬಳಸ್ಕೋಬಹುದಾ? ಇಲ್ಲ, ಖಂಡಿತವಾಗಿಯೂ ಆ ತರ ಒಂದು ಸಾಧ್ಯತೆಗಳು ಮತ್ತು ಲಕ್ಷಣಗಳು ಎರಡೂ ಕೂಡ ಕಾಣ್ತಾ ಇದ್ದಾವೆ ನಿಖಿಲ್. ಒಂದು, DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ 3 ತಿಂಗಳು ಆಗ್ತಾ ಬಂತು. 3 ತಿಂಗಳ ಆದ್ರೂ ಕೂಡ ಇವರು ಈ ಸಂಪುಟ ವಿಸ್ತರಣೆ, ಅವರ ಖಾತೆ ಹಂಚಿಕೆ, ಆಮೇಲೆ ಇವರ ಅಸಮಾಧಾನ, ಅದನ್ನ ಸಮಾಧಾನ ಪಡಿಸೋದು, ಇದರಲ್ಲೇ ಇವರ ಸಮಯ ಹೋಗ್ತಾ ಇದೆ. 3 ತಿಂಗಳಾಯ್ತು, ಬಹಳಷ್ಟು ಸಮಯ ಉಳಿದಿಲ್ಲ. ಈಗ ಆದಷ್ಟು ಶೀಘ್ರದಲ್ಲಿ ಈ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಒಂದು ಸ್ಮೂತ್ ಅಡ್ಮಿನಿಸ್ಟ್ರೇಷನ್ ಅನ್ನ ಮಾಡಬೇಕು ಅನ್ನುವ ವಿಚಾರ ಖಂಡಿತವಾಗಿಯೂ ಮುಖ್ಯಮಂತ್ರಿಗೂ ಇರುತ್ತೆ, ಹೈಕಮಾಂಡ್ಗೂ ಇರುತ್ತೆ. ಈಗ ನೀವು ಹೇಳೋ ಹಾಗೆ ಒಂದು ಅವಕಾಶ ಬಂದಿದೆ. ಏನಂದ್ರೆ, ಒಂದು ಸಂಪುಟದಲ್ಲಿರುವಂತ ಒಂದು ಖಾಲಿ ಸ್ಥಾನ, ಅದನ್ನ ತುಂಬಬೇಕು. ಅದರ ಜೊತೆಗೆ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ವಿರೋಧ ಪಕ್ಷಗಳು ಹೋರಾಟವನ್ನ ಮಾಡ್ತಾ ಇದ್ದಾವೆ. ಕಲಾಪ ನಡೀಲಿಕ್ಕೆ ಕೊಟ್ಟಿಲ್ಲ, ಎಲ್ಲ ಕಲಾಪ ಕೂಡ ವ್ಯರ್ಥ ಆಗೋಯ್ತು. ಅದೇ ವಿಷಯವನ್ನ ಇಟ್ಕೊಂಡು ಸೆಪ್ಟೆಂಬರ್ 1ರಿಂದ ಈಗ ಪಾದಯಾತ್ರೆ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ. ಹೀಗಾಗಿ ಇದೇ ಒಂದು ಸಮಯದೊಳಗಡೆ, ಇದೇ ಒಂದು ಸಂದರ್ಭದೊಳಗಡೆ ನಾಗೇಂದ್ರ ಅವರನ್ನ ರಾಜೀನಾಮೆ ಕೊಡಿಸೋದ್ರ ಮೂಲಕ ಬಹಳಷ್ಟು ಸಮಸ್ಯೆಗಳಿಗೆ ಅವರು ಉತ್ತರವನ್ನ ಕಂಡುಕೊಳ್ಬಹುದು. ಮತ್ತು ಅದೇ ಸಮಯದೊಳಗಡೆ ಇನ್ನೂ 1-2 ಏನು ಬದಲಾವಣೆಗಳನ್ನ ಸಂಪುಟಕ್ಕೆ ಮಾಡಿದ್ರೆ, ಒಂದು ಮೈನರ್ ಸರ್ಜರಿ ಏನಾದ್ರೂ ಮಾಡಿದ್ರೆ ಮೋರ್ ಆರ್ ಲೆಸ್ ಸ್ವಲ್ಪ ಸ್ಮೂತ್ ಆಗಬಹುದು. ಅದಾದ್ಮೇಲೆ ಯಾರು ಅತೃಪ್ತ ಇರೋದಿಲ್ಲ, ಅಸಮಾಧಾನ ಇರೋದಿಲ್ಲ ಅಂತ ಹೇಳಿಕ್ಕೆ ಆಗಲ್ಲ. ಖಂಡಿತವಾಗಿನೂ ಕೂಡ ಈ ಅಸಮಾಧಾನಿತರು ಇದ್ದೇ ಇರ್ತಾರೆ. ಆದ್ರೆ ಈಗ ಸದ್ಯಕ್ಕೆ ಏನು ಒಂದು ಬಹಳ ದೊಡ್ಡ ಪ್ರಮಾಣದ, ವಿಶೇಷವಾಗಿ ಎಂ ಕೃಷ್ಣಪ್ಪ ಅವರ ವಿಚಾರದಲ್ಲಿ, ಬಸವರಾಜ್ ಶಿವನ್ ಅವರ ವಿಷಯದಲ್ಲಿ ಯಾವ ರೀತಿಯಾದಂತಹ ಒಂದು ಅಸಮಾಧಾನ ಬಹಳ ತಾರಕಕ್ಕೆ ಹೋಗಿದೆ. ಅದಕ್ಕೆ ಅದರದೇ ಆದಂತಹ ಕಾರಣಗಳಿವೆ. ಇವುಗಳನ್ನ ಅನಿವಾರ್ಯತೆ ಇದೆ. ಈ ಸಂದರ್ಭವನ್ನು ಬಳಸಿಕೊಂಡು ಮುಖ್ಯಮಂತ್ರಿಗಳು ಆ ಕೆಲಸ ಮಾಡಬಹುದು ಅಂತ ನನಗೆ ಅನಿಸ್ತಾ ಇದೆ. ರೈಟ್ ಸುಭಾಷ್ ಸರ್, ಥ್ಯಾಂಕ್ಸ್ ಫಾರ್ ಯರ್ ಓಪನಿಂಗ್ ರಿಮಾರ್ಕ್ಸ್. ರಘು ಅವರೇ, ಮೊದಲನೇದಾಗಿ ಯು ಆರ್ ಹಿಯರ್ ಆಫ್ ದ ಫಸ್ಟ್ ಟೈಮ್. ಥ್ಯಾಂಕ್ ಯು. ನೋಡಿ, ಮುಖ್ಯಮಂತ್ರಿಗಳು ಒಳಾರ್ಥದ ಹೇಳಿಕೆಗಳು ಕೊಟ್ಬಿಟ್ರೆ ರಾಜಕೀಯದಲ್ಲಿ ವಿಶ್ಲೇಷಣೆಗೆ ತುಂಬಾ ದೊಡ್ಡ ಆಸ್ಪದವನ್ನ ಸೃಷ್ಟಿ ಮಾಡ್ಬಿಡ್ತದೆ. ಅದು ಏನಂದ್ರು, ಇಲ್ಲ ರಾಜೀನಾಮೆ ಅದೆಲ್ಲ ಆಮೇಲೆ ನೋಡೋಣ. ಬಟ್ ನಾಗೇಂದ್ರ ಶಿಸ್ತಿನ ಸಿಪಾಯಿ. ಶಿಸ್ತು ಅಂದ್ರೆ ಏನು? ಪಕ್ಷ ಏನ್ ಹೇಳುತ್ತೆ ಅದನ್ನ ಮಾಡ್ತಾರೆ. ಕರೆಕ್ಟ್. ಪಕ್ಷದ ಒಳಿತಿಗಾಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ. ಕರೆಕ್ಟ್. ಇವತ್ತಿನ ದಿನ ಪಕ್ಷ ಒಂದು ಸವಾಲನ್ನ ಎದುರಿಸ್ತಿದೆ. ಸವಾಲನ್ನ ನಾವು ಮೆಟ್ಟು ನಿಲ್ಲಬೇಕು ಅಂದ್ರೆ ಒಂದೇ ಅದಕ್ಕೆ ದಾರಿ ಇರೋದು ನಾಗೇಂದ್ರ ರಾಜೀನಾಮೆ ಕೊಡ್ಬೇಕು. ಇದು ಏನ್ ಗೊತ್ತಾ ಪ್ರಾಬ್ಲಮ್? ರಘು ದೊಡ್ಡೇರಿಯವರೇ, ಇದು ಬರೀ ಬಿಜೆಪಿಯಿಂದ ಬೇಡಿಕೆ ಬರ್ತಾ ಇಲ್ಲ, ನಿಮ್ ಪಕ್ಷದ ಒಳಗೇನೆ ಬೇಡಿಕೆ ಇದೆ ಅಂತಲ್ಲ. ಇದ್ರ ಬಗ್ಗೆ ಹೆಂಗೆ ನಾವು ಮುಖ ತೋರ್ಸೋದು ಅಂತ ಕಷ್ಟ ಆಗ್ಬಿಟ್ಟಿದೆ ನಮ್ಗೆ ಅಂತ ಶಾಸಕರೇ ಹೇಳ್ಕೊತಿದಾರಂತಲ್ಲ. ಅದು ಅಬ್ಸಲ್ಯೂಟ್ಲಿ ನಿಖಿಲ್, ಆ ರೀತಿ ಏನೋ ತಪ್ಪು ಮಾಹಿತಿ ತಮ್ಗೆ ಯಾರೋ ಕೊಟ್ಟಿದ್ದಾರೆ. ಅದು ಅಬ್ಸಲ್ಯೂಟ್ಲಿ ತಪ್ಪು. ಯಾಕೆಂದ್ರೆ ಹೇಳ್ತೀನಿ ಅಂತಂದ್ರೆ, ಈಗ ನಾಗೇಂದ್ರ ಅವ್ರ ಮೇಲೆ ನೀವು ಆರೋಪ ಇದೆ, ರಾಜೀನಾಮೆ ಕೊಡಿ ಅಂತ ಬಿಜೆಪಿ ಅವ್ರು ಕೇಳ್ತಾ ಇದ್ದಾರೆ. ಹಾಗಾದ್ರೆ CBI ED IT ರೇಡ್ ಮಾಡಿದಂತ ಸುವೇಂದು ಅಧಿಕಾರಿನ ಮುಖ್ಯಮಂತ್ರಿ ಯಾಕೆ ಮಾಡಿದ್ದೀರಿ? ಫಸ್ಟ್ ರಿಸೈನ್ ಮಾಡಿಸಿ. ಅದೇ CBI ED ರೈಡ್ ಮಾಡಿದಂಥ ಏನು ನಮ್ಮ ಹಿಮಂತ ಬಿಸ್ವಾ ಸರ್ವರ ಮುಖ್ಯಮಂತ್ರಿ ಮಾಡಿದ್ದೀರಿ, ಯಾಕೆ ರಿಸೈನ್ ಮಾಡಿಸಿಲ್ಲ? ಬಿಜೆಪಿಯವರು ನಿಜವಾಗ್ಲೂ ನೈತಿಕತೆ ಇದ್ರೆ ಈ CBI ED ರೈಡ್ ಮಾಡಿದಂಥ ಸುಮಾರು ಗಂಭೀರ ಆರೋಪ ಇರ್ತಕ್ಕಂಥ 126 ಬಿಜೆಪಿ ನಾಯಕರುಗಳು ಒನ್ ಆರ್ ಅದರ್ ಅಧಿಕಾರದಲ್ಲಿದ್ದಾರೆ. ಇದೇ ಬಿಜೆಪಿಯ ಹಿಂದಿನ ಮಾಜಿ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಯಡಿಯೂರಪ್ಪನವರನ್ನ ಈ ಯಾವ ಜೈಲಲ್ಲಿ ಹೋಗಿ ಬಂದ್ರು. ಜೈಲಲ್ಲಿ ಹೋಗಿ ಬಂದ ಮೇಲೂ ಕೂಡ ಅವ್ರನ್ನ ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡಿದ್ರು. ಯಾಕೆ ಮಾಡಿದ್ರು? ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಯ್ತು ಅವ್ರ ಪ್ರಕರಣದಲ್ಲಿ? ಅಲ್ಲ, ನೀವು ಒಂದು ನಿಮಿಷ,
ಮಾಡ್ತೀವಿ ಅನ್ನೋದು ಸರಿ ಇದೆ. ಅವ್ರು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಅಲ್ಲ, ತಿಳಿದಿರೋರು ಮಾತಾಡ್ಬಿಟ್ರೆ ಹೇಗೆ? ಆರೋಪ ಯಾವಾಗ ನೈತಿಕತೆ ವಿಚಾರಕ್ಕೆ ಬರೋದಾದ್ರೆ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತು, ಅವ್ರ ಬಗ್ಗೆ ಫಸ್ಟ್ ಟೈಮ್ ಅಲಿಗೇಷನ್ಸ್ ಬಂದಾಗ, ಆರೋಪ ಬಂದಾಗ ನೈತಿಕತೆಯಿಂದ ಒಂದು ರೆಸಿಗ್ನೇಷನ್ ತಗೊಂಡ್ವಿ. ಅದಾದ ನಂತರ SIT ಅವ್ರಿಗೆ ಕ್ಲೀನ್ ಚಿಟ್ ಕೊಟ್ಟಿದೆ. SIT ಕ್ಲೀನ್ ಚಿಟ್ ಕೊಟ್ಮೇಲೆ ಮತ್ತೊಮ್ಮೆ ಅವ್ರನ್ನ ಇನ್ಕ್ಲೂಡ್ ಮಾಡಿದ್ದೇವೆ. ಅಂದ್ರೆ ನೈತಿಕತೆಯಿಂದ ಮೆರೆದಿದ್ದೇವೆ. SIT ಓಕೆ, ಇವಾಗ CBI ಪ್ರಾಸಿಕ್ಯೂಷನ್ ಗವರ್ನರ್ ಮುಂದೆ ಕೇಳಿದೆ. ಅಲ್ಲ ಕೇಳಿ, ED ಒಂದು ಚಾರ್ಜ್ ಶೀಟ್ ಕೊಟ್ಟಿದೆ, CBI ಒಂದು ಚಾರ್ಜ್ ಶೀಟ್ ಕೊಟ್ಟಿದೆ. ಕೇಳಿ ಒಂದು ನಿಮಿಷ. ಆ ಚಾರ್ಜ್ ಶೀಟ್ ನಲ್ಲಿ ಬಹಳ ಸ್ಪಷ್ಟ ಉಲ್ಲೇಖ ಇದೆ ನಾಗೇಂದ್ರ ಅವರ ಪಾತ್ರ ಎಲ್ಲೆಲ್ಲಿ ಇರಬಹುದು ಅಂತ. ಇದೆಲ್ಲ ಮೀರ್ ನೋಡ್ಬೇಕಾದ್ರೆ ಯಾರು ಚಂದ್ರಶೇಖರ್ ಅವರ ಆತ್ಮಹತ್ಯೆಯಿಂದ ಈ ಒಂದು ಪ್ರಕರಣ ಬೆಳಕಿಗೆ ಬಂತು, ಅವರು ಮಿನಿಸ್ಟರ್ ಅಂತ ಬಹಳ ಸ್ಪಷ್ಟವಾಗಿ ಬರೀತಾರೆ. ಮಿನಿಸ್ಟರ್ ಅಂತ ಬರ್ದಿದ್ದಾರೆ, ಹೆಸರು ಬರ್ದಿಲ್ಲ. ನಾನು ಕರೆಕ್ಷನ್ ಅವ್ರು ಯೂನಿಯನ್ ಮಿನಿಸ್ಟರ್ ಬಗ್ಗೆ ಮಾತಾಡ್ತಾರೆ. ನನಗೆ ಗೊತ್ತಿಲ್ಲ ಅದನ್ನ. ನಾನು ಯಾರೋ ಸತ್ತೋಗಿರೋ ಬರ್ದಿರ್ತಕ್ಕಂಥ ಇದನ್ನ ನಾನು ಹೆಂಗೆ ವಿಶ್ಲೇಷಣೆ ಮಾಡ್ಕೊಂಡು ಮಾಡ್ಕೋಬೇಡಿ. ನಾನು ಕೇಳ್ತಾ ಇರ್ತಕ್ಕಂಥದ್ದು ಏನಂತಂದ್ರೆ, ನಾನ್ ಕೇಳ್ತಾ ಇರ್ತಕ್ಕಂಥದ್ದೇನು, ಇವರು ಯಾವ ನೈತಿಕತೆಯಿಂದ ಪ್ರಶ್ನೆ ಮಾಡ್ತಾರೆ? ಅಮಿತ್ ಶಾ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿರ್ತಕ್ಕಂಥ, ಸೊ ಈ ಕಳೆದ ಇವರು ರೆಸಿಗ್ನೇಷನ್ ಕೊಟ್ಟು 2 ವರ್ಷ ಆಯ್ತು. 2 ವರ್ಷದ CBI ED ರೇಡ್ ಮಾಡ್ತಾನೆ, ಅವರೇ ಮೇರೆಯವರು ಮಾಡ್ತಾ ಇದ್ದಾರೆ. ಇವರು ನಿಜವಾಗ್ಲೂ ತಪ್ಪಿದ್ದಿದ್ರೆ ಅಮಿತ್ ಶಾ ಇನ್ವೆಸ್ಟಿಗೇಷನ್ ಟೀಮ್ ಏನ್ ಮಾಡ್ತಾ ಇದೆ? ಯಾಕೆ ಇಲ್ಲಿವರೆಗೂ ನಾವು ತಗೊಂಡೋಗಿ ತಪ್ಪಿತಸ್ಥ ಅಂತ ಒಳಗಡೆ ಹಾಕಿಲ್ಲ, ಅಥವಾ ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕಿಲ್ಲ? ಯಾಕೆ ಅಂತಂದ್ರೆ ಅದ್ರಲ್ಲಿ ಉರುಳಿಲ್ಲ ಅಂತ ಅರ್ಥ. ಕೇವಲ ರಾಜಕೀಯ ದ್ವೇಷದಿಂದ ಹೇಗಾದ್ರೂ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನ ಉರುಳಿಸಬೇಕು ಅಥವಾ ನೆಗೆಟಿವ್ ಮಾಡಬೇಕು ಅಂತೇಳಿ ಹೋರಾಟ ಮಾಡ್ತಿದ್ದ. ಹೋರಾಟದ ಫಲವಾಗಿ ಬರ್ಕೊಳ್ಳಿ, ಇನ್ನೊಂದು ವಾರದಲ್ಲಿ CBI ED IT ಮತ್ತೊಮ್ಮೆ ಆಕ್ಟಿವ್ ಆಗ್ತದೆ. ಆಕ್ಟಿವ್ ಆಗ್ಬಿಟ್ಟು ಅವ್ರು ಏನ್ ಗೊತ್ತಾ, ಹಳೆ ಕೇಸ್ಗಳಿದಾವೆಲ್ಲ, ಈಗಲ್ಲ ಹಳೆ ಕೇಸ್ಗಳು 10-15 ವರ್ಷದ ಕೇಸ್ಗಳೇನಿದ್ದಾವೆ, ಆ ಕೇಸ್ ಮೈನಿಂಗ್ ಕಾಲದ ಕೇಸು, ಜನಾರ್ದನ್ ರೆಡ್ಡಿ ಕಾಲದ ಕೇಸ್ಗಳಿದಾವೆಲ್ಲ. ಜನಾರ್ದನ್ ರೆಡ್ಡಿ ಹೋಗಿ ಎಷ್ಟು ವರ್ಷ ಇದ್ರು ಅಂತ ನಿಮ್ಗೂ ಗೊತ್ತು. ಓಕೆ, ಅದನ್ನೆಲ್ಲ ಮತ್ತೊಮ್ಮೆ ನೋಟಿಸ್ ಕೊಡಕ್ ಶುರು ಮಾಡ್ತಾರೆ. ಇದು ರಾಜಕೀಯ ದ್ವೇಷದ ಆಟ. ಇದು ಅಂದ್ರೆ ಹಂಗಿತ್ತು ಅಂದ್ರೆ ನೀವು ಯಾಕೆ ಪಕ್ಷದ ನಿಲುವು ನೇರ ಆಗ್ಬಾರ್ದು? ಅಶೋಕ್ ಗೌಡ ಅವರೇ, ಯಾಕೆ ಕ್ಲಿಯರ್ ಆಗಿ ಹೇಳ್ಬಾರ್ದು? ನಮ್ಮ ಪಕ್ಷದ ನಿಲುವು ಕ್ಲಿಯರ್ ಇದೆ. ಕೊಡ್ಸಲ್ಲ, ನೋ ರೆಸಿಗ್ನೇಷನ್ ಕೊಡಲ್ಲ ಅಂತ ಹೇಳಿದ್ವಲ್ಲ ನಾವು. ಯಾಕೆ ಕೊಡ್ಬೇಕು ಹೇಳಿದ್ರೆ ಕೊಡ್ತಾರೆ. ನಿಖಿಲ್, ರಾಜಕೀಯದ ರೀತಿ ಒಂಥರ ನಮ್ಮನ್ನ ದಿಕ್ತಪ್ಪಿಸುವಂತ ರೀತಿಯಲ್ಲಿ ಅಶೋಕ್ ಗೌಡ್ರು ಮಾತಾಡ್ಬಿಡ್ಲಿ, ಬರ್ತೀನಿ. ಓಪನಿಂಗ್ ರಿಮಾರ್ಕ್ ಆಗಿಲ್ಲ. ರಘು ದೊಡ್ಡೇರಿ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಇನ್ನೊಬ್ರು ಮಾತಾಡಬೇಕಾದ್ರೆ ಸಮಯ ಕೊಡಿ, ದಯವಿಟ್ಟು ಸಹ ಮಧ್ಯದಲ್ಲಿ ಮಾತಾಡಬೇಡಿ. ನಾವು ಪ್ಯಾನಲ್ ಡಿಸ್ಕಷನ್ ಮಾಡ್ತಿದ್ದೀವಿ, ಇಂಟ್ರೂ ಅಲ್ಲ. ನೀವು ಕೇಳೋದು ರಘು ದೊಡ್ಡೇರಿ ಉತ್ತರ ಕೊಡೋದಲ್ಲ. ಇದು ಪ್ಯಾನಲ್ ಡಿಸ್ಕಷನ್, ವಾದ ಸಂವಾದ, ಡೆಮೋಕ್ರಸಿನಲ್ಲಿ ಬೇಕಾಗಿರ್ತಕ್ಕಂಥ ಅತ್ಯಂತ ಪ್ರಮುಖ ವಿಚಾರ ಏನು ಅಂತ ಹೇಳಿದ್ರೆ, ಮೊದಲಿಗೆ ಅಂದಿನ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರು ಸದನದಲ್ಲಿ ಒಪ್ಕೊಳ್ತಾರೆ, ಇಲ್ಲಿ 189 ಕೋಟಿ ಹಗರಣದಲ್ಲಿ 87 ಕೋಟಿ ಮಿಸ್ ಆಗಿರ್ತಕ್ಕಂಥದ್ದು ಕಂಡು ಬಂದಿದೆ, ಇದು ಡೆಫಿನೆಟ್ ಆಗಿ ಸ್ಕ್ಯಾಮು ಅಂತ ಹೇಳಿ ಅಂದಿನ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರು ಸದನದ ಒಳಗಡೆ ಒಪ್ಕೊತಾರೆ. ಇದಕ್ಕೆ ಸಾಕ್ಷಿ ಪುರಾವೆಗಳಂತ ಹೇಳಿ ಯಾವ ರೀತಿ ಮನಿ ಟ್ರಯಲ್ ಆಗಿದೆ, ಎಲ್ಲಿಂದ ST ಡೆವಲಪ್ಮೆಂಟ್ ಕಾರ್ಪೊರೇಷನಿಂದ, ವಾಲ್ಮೀಕಿ ಡೆವಲಪ್ಮೆಂಟ್ ಕಾರ್ಪೊರೇಷನಿಂದ ಹೇಗೆ ಪೆಟ್ರೋಲ್ ಬಂಕ್ಗೆ ದುಡ್ಡು ಹೋಯಿತು, ಹೇಗೆ ಒಡವೆ ಅಂಗಡಿಗೆ ದುಡ್ಡು ಹೋಯಿತು, ಹೇಗೆ ಕಾರ್ ತೆಗೆದುಕೊಳ್ಳೋದಕ್ಕೆ ದುರುಪಯೋಗ ಪಡಿಸ್ಕೊಂಡ್ರು, ಹೇಗೆ ಚುನಾವಣೆಗಳಿಗೆ ದುಡ್ಡು ಹೋಯಿತು ಅಂತಕ್ಕಂಥದ್ದು ಮನಿ ಟ್ರಯಲ್ ಆಯಿತು. ಅದಾದಮೇಲೆ ಅಂತಾರಾಜ್ಯ ವಿಷಯ ಬಂದಿರೋದ್ರಿಂದ CBI ಎಂಟ್ರ್ ಆಯಿತು, ಮತ್ತು ಮನಿ ಟ್ರಯಲ್ಲು ಮತ್ತು ಯಾವ ರೀತಿ ಹವಾಲೆ ಎಕ್ಸ್ಚೇಂಜ್ ಆಗಿದೆ ಅಂತ ಅನ್ನೋದಕ್ಕೆ ED ಬಂತು. ED ಮತ್ತು CBI ಬಂದಾಗ ಇಲ್ಲಿ ಕ್ಲಿಯರ್ ಕಟ್ ಆಗಿ ಟ್ರಯಲ್ ಪ್ರೂವ್ ಆಗಿದೆ, ಸದನದಲ್ಲಿ ಮುಖ್ಯಮಂತ್ರಿಗಳ ಹೇಳಿಕೆ ಪ್ರೂವ್ ಆಯಿತು. ತದನಂತರದಲ್ಲಿ ಬಂದಂತಹ SIT ವರದಿ ಏನಿದೆ, ಇವ್ರದ್ದು ಏನಾಗಿದೆ, ಕಾಂಗ್ರೆಸ್ ಸರ್ಕಾರ ವೆದರ್ ಇಟ್ ವಾಸ್ 2013 18 ಮತ್ತು 2023 26 ಸಿದ್ದರಾಮಯ್ಯ, ತದನಂತರದಲ್ಲಿ DK ಶಿವಕುಮಾರ್ ಸರ್ಕಾರ ಬಂದ ಮೇಲೂ ಸಹ ಈ SIT ಅಂತಕ್ಕಂಥದ್ದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಥವಾ ಶಿವಕುಮಾರ್ ಇನ್ವೆಸ್ಟಿಗೇಷನ್, ಎಕ್ಸೆಪ್ಟ್ ಫಾರ್ ಧರ್ಮಸ್ಥಳ ವಿಚಾರ ಬಿಟ್ಟರೆ ಮಿಕ್ಕಿದ ಎಲ್ಲ ವಿಚಾರದಲ್ಲೂ ಸಹ ಕಾಂಗ್ರೆಸ್ಸಿನ ಯಾರಾದರೂ ಮಂತ್ರಿಗಳು ಅಥವಾ ಯಾರಾದರೂ ಶಾಸಕರಿದ್ದರೆ ಅವ್ರಿಗೆ ಕ್ಲೀನ್ ಚಿಟ್ ಕೊಡ್ತಾರೆ, ಅಧಿಕಾರಿಗಳ ಮೇಲೆ ಗೂಬೆ ಕುಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಇದು ನಡ್ಕೊಂಬಂದಿರತಕ್ಕಂಥದ್ದು. ಆದರೆ ED ಮತ್ತು CBIನಲ್ಲಿ ಯಾರೂ ಸಹ ಅಟ್ಲೀಸ್ಟ್ ಬೆರಳು ತೋರಿಸಿ ಕೆಲಸ ಮಾಡೋದಕ್ಕಾಗಲ್ಲ 2014. ಇದೆಲ್ಲ ಒಂದು ಕಡೆಗೆ. ಆದರೆ ಅದನ್ನು ಪ್ರಮುಖ ವಿಚಾರ ಏನಂತಂದ್ರೆ, ಆಪಾದನೆ ಬಂದಂತಹ ಲೀಗಲ್ ಡೀಟೇಲ್ಸ್ ಪೊಲಿಟಿಕಲ್ ಡೀಟೇಲ್ ಬರ್ತಾ ಇದ್ದೀನಿ, ಅದಕ್ಕೆ ಬರ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಈಗ ಮೊದಲಿಗೆ ಇವ್ರನ್ನ ಮಂತ್ರಿ ಮಾಡ್ಕೊಂಡಿದೆ ಯಾಕಪ್ಪ 2ನೇ ಬಾರಿಗೆ? ನಿಮ್ಗೆ ಇನ್ನೂ ಸಹ ಖುಲಾಸೆನೇ ಆಗಿಲ್ವಲ್ಲ. ಅಲ್ಲಿ ಒಂದು ಪ್ರಶ್ನೆ ನಿಮಗೂ ಕೇಳ್ತೀನಿ, ಖುಲಾಸೆನೇ ಆಗಿಲ್ಲ. ಅವತ್ತು ರಿಸೈನ್ ಮಾಡಿತ್ತಪ್ಪ ಅಥವಾ ಇವತ್ತು ಸೇರ್ಸ್ಕೊಂಡಿತ್ತಪ್ಪ? ಇವತ್ತು ರಿಸೈನ್ ಮಾಡಿರಲಿಲ್ಲ ಅಂದ್ರೆ ನಿಮ್ಗೇನ್ ತೊಂದರೆ ಇಲ್ಲ. ಅವತ್ತು ರಿಸೈನ್ ಮಾಡಲೇಬೇಕಿತ್ತು. ಯಾಕೆ ಅಂತ ಹೇಳಿದ್ರೆ, ಈಶ್ವರಪ್ಪನವ್ರನ್ನ ಹೇಗೆ ಇವರು ರಾಜೀನಾಮೆ ಪಡ್ಕೊಳ್ಳೋದಕ್ಕೆ ಸಂತೋಷ್ ಅವರು ಆತ್ಮಹತ್ಯೆ ಮಾಡ್ಕೊಂಡಾಗ ಯಾವ ರೀತಿ ಹೆಸರನ್ನ ಬರೆದ್ಬಿಟ್ಟಿದ್ದಾರೆ ಅಂತ ಕೇಳಿದ್ರು, ಇದೇ ರೀತಿ ಹೆಸರನ್ನ ಚಂದ್ರಶೇಖರ್ ಹೆಸರು ಅಂದ್ರೆ ಮಿನಿಸ್ಟರ್ ಅಂತ ಹೇಳಿದ್ರೆ CCTV ಕ್ಯಾಮ್ರಾಗಳಲ್ಲಿ ಆ ಪಂಚತಾರ ಹೋಟ್ಲಲ್ಲಿ ಕುತ್ಕೊಂಡಿದ್ದಂಥವ್ರು ಯಾರು ಕುತ್ಕೊಂಡಿದ್ದಾರೆ ಅಂತಕ್ಕಂಥದ್ದೆಲ್ಲ ಮ್ಯಾಪ್ ಆಗಿದೆ. ಅದೆಲ್ಲವೂ ಸಹ ಎಲ್ಲ ಸಹ ಮ್ಯಾಪ್ ಆಗಿದೆ. ಒಂದ್ ನಿಮಿಷ, ಎಲ್ಲ ಸಹ ಮ್ಯಾಪ್ ಆಗಿದೆ.
ನಾವೇನು ಪ್ರಶ್ನೆ ಕೇಳ್ತಾ ಇದ್ದೀವಿ ಅಂದರೆ ಯಾವ ಕಾರಣಕ್ಕೆ ಇವ್ರನ್ನ ಎರಡನೇ ಬಾರಿಗೆ ಸಚಿವರನ್ನಾಗಿ ಮಾಡಿದ್ರಿ? ಕಿಕ್ ಬ್ಯಾಕ್ ತೆಗೆದುಕೊಂಡು ಸಚಿವರನ್ನಾಗಿ ಮಾಡಿದ್ರ, ಅಥವಾ ಸಿದ್ದರಾಮಯ್ಯನವರು ದುಡ್ಡು ಇಸ್ಕೊಂಡಿರೋ 87 ಕೋಟಿನಲ್ಲಿ ಅದಕ್ಕೋಸ್ಕರ ಬ್ಲ್ಯಾಕ್ ಮೇಲ್ ತಂತ್ರಕ್ಕೆ ಒತ್ತಡಕ್ಕೆ ಮಣಿದು ಮಾಡಿದ್ರ ಅಂತಕ್ಕಂಥ ಪ್ರಶ್ನೆ ನಾವು ನೇರವಾಗಿ ಕೇಳ್ತಿದ್ದೇವೆ. ನಾವು ನೋಡಿ, ಸದನ ನಡಿಲೇಬೇಕು. ಸದನ ನಡಿಬೇಕಾದಾಗ ನೀವೊಬ್ಬ ಆಪಾದಿತನ ಕರ್ಕೊಂಬಂದು ಉಳಿಸ್ಕೊಂಬಿಟ್ಟು ಮುಂದ್ಗಡೆ ನೀವು ಉತ್ತರ ಕೊಡ್ತೀವಿ, ನಾವು ಪ್ರಶ್ನೆ ಕೇಳ್ತೀವಿ, ಆತ ಆಪಾದಿತ ಏನು ಉತ್ತರ ಕೊಡ್ತಾನೆ? ಇಂತಹ ಒಂದು ಸಂದರ್ಭದಲ್ಲಿ ನೈತಿಕತೆ ಹೊತ್ತು ಆತನಿಗಾಗಲೇ ರಿಸೈನ್ ಮಾಡ್ತೀನಿ ಅಂತ ಹೇಳಿದ್ರು ಸಹ ಇವ್ರು ರಾಜೀನಾಮೆ ಯಾಕೆ ತೆಗೆದುಕೊತಾ ಇಲ್ಲ? ಇದರಲ್ಲಿ ಸಿದ್ದರಾಮಯ್ಯವ್ರ ಕೈವಾಡ ಇದೆಯಾ, ಶಿವಕುಮಾರ್ ಅವ್ರ ಕೈವಾಡ ಇದೆಯಾ? ಅಂದರೆ ಇವ್ರು ಏನು ಹೇಳ್ತಾರೆ, ನಾವು ನೈತಿಕತೆ ಕೊಟ್ಟು ಯಾವುದೇ ತ್ಯಾಗಕ್ಕೆ ಸಿದ್ಧ. ತ್ಯಾಗ ಅಲ್ರಿ ನೀವು ಮಾಡಬೇಕಾಗಿರೋದು, ನೀವು ಬಲಿದಾನ ಮಾಡಿದ್ರೂ ಸಹ ಈ ದೇಶಕ್ಕೆ ನೀವು ಉದ್ಧಾರ ಮಾಡೋಕ್ಕಾಗಲ್ಲ. ಅಂತಹ ಘನಘೋರ ಅಪರಾಧಗಳನ್ನ ಕಾಂಗ್ರೆಸ್ ಅವ್ರು ಮಾಡಿದ್ದೀರಾ. ನಾವು ಪಾದಯಾತ್ರೆ ನಿಮ್ಮದು ಎರಡನೇ ಪ್ರಶ್ನೆ ಇತ್ತು ನಿಖಿಲ್, ನಾನು ಅದಕ್ಕೆ ಉತ್ತರ ಕೊಡಲೇಬೇಕು. ಯಾಕೆಂದರೆ ನಾವು ಮಾಡ್ತಿರ್ತಕ್ಕಂಥ ಪಾದಯಾತ್ರೆ ಏನಿದೆ, ನನಗೂ ಅವಕಾಶ ಕೊಡಿ ಪ್ರಶ್ನೆ ಕೇಳೋದಕ್ಕೆ. ನೀವೇ ಹೇಳ್ಬಿಟ್ರೆ ಮಹೇಶ್ ಅವರೇ ಬಹಳ ಸಿಂಪಲ್ ಇದೆ. ಈಗ ಕಾಂಗ್ರೆಸ್ಗೆ ಇಟ್ಸ್ ನಾಟ್ ಅನ್ ಈಸಿ ಪೊಸಿಷನ್. ನೋಡಿ, ಈಗ ಅವರು ರಾಜೀನಾಮೆ ಕೊಡಿಸಿದ್ರು ಅಂತ ಇಟ್ಕೊಳ್ಳಿ, ನೀವು ಬಿಜೆಪಿ ಅವ್ರು ಸುಮ್ನಿರಲ್ಲ. ನೋಡಿದ್ರ ನಮ್ಮ ಹೋರಾಟಕ್ಕೆ ಜಯ ಅಂತೀರಿ. ಅವ್ರು ಕೊಡದೇ ಇದ್ರೆ ಹೋರಾಟ ಮಾಡ್ಕೊಂಡು ನಿಮ್ಮ ರಾಜಕೀಯದ ಬೇಳೆಕಾಳನ್ನ ಬೇಯಿಸ್ಕೊಳ್ಳೋದಕ್ಕೆ ನೀವು ಮುಂದೆ ಆಗ್ತೀರಿ, ವಿಚ್ ಇಸ್ ಓಕೆ. ಅರೆ ರಾಜಕೀಯರಿದು, ನೀವು ಯಾರು ಸನ್ಯಾಸಿಗಳಲ್ಲ ಇಲ್ಲಿ. ಹಂಗಾಗಿ ಮಾಡಿದ್ರೂ ಕಷ್ಟ, ಮಾಡದೇ ಇದ್ರೆ ನಷ್ಟ. ಹಿಂಗಾಗ್ಬಿಟ್ಟಿದೆಯಲ್ಲ ಪರಿಸ್ಥಿತಿ. ನೋಡಿ ನಿಖಿಲ್ ಸರ್, ಇವತ್ತಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೀಗಲ್ ಡಿಸ್ಕಷನ್ ಆಗೋಗಿದೆ, ಪೊಲಿಟಿಕಲ್ ಡಿಸ್ಕಷನ್ ಆಗೋಗಿದೆ. ಇವತ್ತು ರಾಜ್ಯದ ಜನ ನೋಡ್ಬಿಟ್ಟಿದ್ದಾರೆ. ಆದರೆ ವರ್ಷದಲ್ಲಿ ಬಜೆಟ್ ಅಧಿವೇಶನ ಆದ ನಂತರ ಬಂದಂಥ ಮಳೆಗಾಲದ ಅಧಿವೇಶನ 9 ದಿನಗಳ ಕಾಲ ಅನೇಕ ಚರ್ಚೆಗಳು ಆಗಬೇಕಾಗಿತ್ತು. ಆದರೆ ಇಲ್ಲಿ ಕಾಂಗ್ರೆಸ್ಸಿನ ಇನ್ನೂ ಸರ್ಕಾರವೇ ಟೇಕಪ್ ಆಗಿಲ್ಲ. ಇಟ್ಸ್ ಎ ಡೆಡ್ ಗೌರ್ಮೆಂಟ್ ಇನ್ ಅವರ್ ಸ್ಟೇಟ್. ಸರ್ಕಾರ 2.5 ತಿಂಗಳಾಗಿ 3 ತಿಂಗಳು ಮುಖ್ಯಮಂತ್ರಿ ಬನ್ನಿ ಈ ಜನಗಳು ಗೋಲ್ ಕೇಳೋದಿಲ್ಲ. ಅಂಥದ್ರಲ್ಲಿ ಅಧಿವೇಶನದ ಭಾಗವಾಗಿ ನಾವು ಮೊದಲನೇ ನಿಮ್ಗೆ ಹೇಳಿದ್ವಿ ಮಾಧ್ಯಮದವ್ರಿಗೆ, ಇಲ್ಲ ನಮ್ಮ ಅಜೆಂಡಾ ಈ ರೀತಿ ಈ ಬಾರಿ ಇದೆ. ಅಧಿವೇಶನದಲ್ಲಿ 3 ವರ್ಷಗಳ ಕಾಲ ನಡೆದಂಥ ಅಧಿವೇಶನದಲ್ಲಿ 3,000ಕ್ಕೂ ಅಧಿಕ ಪ್ರಶ್ನೆಗಳನ್ನ ಕೇಳಿದ್ದೇವೆ. ಹೋದ ಅಧಿವೇಶನದಲ್ಲೂ ಸಹ 300ಕ್ಕೂ ಅಧಿಕ ಪ್ರಶ್ನೆಗಳನ್ನ ಕೇಳಿ ಒಬ್ರು ಬರಲಿಲ್ಲ ಅಧಿವೇಶನದಲ್ಲಿ. ಇದೇ ಇವರ ಸ್ಪೀಕರ್ ಅವರು ಚೀಮಾರಿ ಹಾಕಿದ್ರು. ಅವತ್ತು ಇವರು ಪ್ರಶ್ನೆಗಳಿಗೆ ಉತ್ತರ ಕೊಡಲಿಲ್ಲ. ನಮ್ಮ ಶಾಸಕರು ಕಣ್ಣೀರಾಗಿದ್ದಾರೆ, ನಿಮಗೂ ಗೊತ್ತಿದೆ. ಏನೇನು ಅಂತ ಹೇಳಿದ್ರೆ 3 ವರ್ಷಗಳಲ್ಲಿ ನಮ್ಗೆ ಕೊಟ್ಟಂತ ಅನುದಾನದ ತಾರತಮ್ಯ ಇರ್ಬೋದು, ಈ ನಾಡಿಗೆ ಇವರು ಬಗ್ದಿರ್ತಕ್ಕಂಥ ದ್ರೋಹಗಳಿರ್ಬೋದು. ಯಾವಾಗ ನಾಗೇಂದ್ರ ಬಂದ ತಕ್ಷಣ ಈ 189 ಕೋಟಿ ಹಗರಣವನ್ನು ಸಿಕ್ಕಾಕೊಂಡು ರಾಜೀನಾಮೆ ಕೊಟ್ಟರು. ಅವತ್ತು ಪೊಲಿಟಿಕಲ್ ಡಿಸ್ಕಷನ್, ಲೀಗಲ್ ಡಿಸ್ಕಷನ್ ಅಲ್ಲಿ ಗೊಳುಪಸಿ ಆದ್ರು. ನಂಬರ್ 1 ಆ ಕಡೆ ಇಟ್ಕೊಳ್ಳೋಣ. ಆದ್ರೂ ಸಹ ಅವರನ್ನ ತೆಗೆದುಕೊಂಡು ಬಂದು ಮತ್ತೆ ಇಲ್ಲಿ ಕೂರಿಸ್ತಾರೆ ಅಂದಾಗ ಇಲ್ಲಿ ಇವರು ಒಂದು ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರೆ. ಎಲ್ಲಿ SIT ಅಲ್ಲಿ CBI ಇದೆ, ED ಇದೆ. ಎಲ್ಲವೂ ಆಧಾರದ ಮೇಲೆ ರಾಜ್ಯಪಾಲ ಇವ್ರಿಗೆ ಪ್ರಾಸಿಕ್ಯೂಷನ್ ಅನುಮತಿ ಕೇಳಿ ಎಲ್ಲಿ ನಮಗೆ ಅವಮಾನ ಆಗುತ್ತೋ ಅಂತ ಒಂದೇ ಒಂದು ಕಾರಣದಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಕೂತಿದ್ದಾರೆ. ರಾಜ್ಯಕ್ಕೆ ಬ್ರಹ್ಮಾಸ್ತ್ರ. ಕಾಂಗ್ರೆಸ್ನವರು ಬಿಜೆಪಿ ಇಬ್ರು ST ಸಮುದಾಯ ಜಾತಿ ರಾಜಕಾರಣ ಮಾಡಿದ್ರು ಅಂತ ಇವ್ರದೇ ನಾಗೇಂದ್ರ, ಇವ್ರದೇ ಪಕ್ಷದವ್ರು ಹೇಳ್ತಾವ್ರಲ್ಲ ನಿಖಿಲ್ ಬ್ರದರ್. KN ರಾಜಣ್ಣ ಯಾರು? KN ರಾಜಣ್ಣ ನಾವು ತಗೊಂಡಿದ್ವಾ? ST ಅವತ್ತು ತುಳಿಯಕ್ಕೆ ನಾವಾಗಿದ್ವಾ? ಅವತ್ತು ಅದಕ್ಕೆ ಆನ್ಸರ್ ಮಾಡಕ್ಕೆ ಹೇಳಿ ಇವ್ರಿಗೆ. ಜಾತಿ ಅಸ್ತ್ರ ಇವತ್ತು ST ಸಮುದಾಯದ ದುಡ್ಡನ್ನೇ ತಿಂದು ಎಲ್ಲದ್ರ ಮುಖಾಂತರ ಇವತ್ತು ನಾಡಿನ ಜನ ಇದೆ. ಇವ್ರು ಹೋಗ್ತಾರೆ, ಹೇಳ್ತಾರೆ ಒಂದು ಮಾಧ್ಯಮದಲ್ಲಿ ಕೂತ್ಕೊಂಡು ಕೇವಲ 90 ಕೋಟಿ ರಿಕವರಿ ಆಗ್ಬೇಕ್ರಿ ಅಂತ. ಕೇವಲ 90 ಕೋಟಿ ಅಂತೆ. ಈ 189 ಕೋಟಿಲಿ ಎಲ್ಲವನ್ನ ಮಾಡ್ಬಿಟ್ಟಿದಾರಂತೆ. ಇವತ್ತು ರಾಜ್ಯನ ತಲೆದಂಡ ಆಗಿರೋದು ಕಾಂಗ್ರೆಸ್ಸಿನ ಒಂದು ದುರಾಡಳಿತದ ವ್ಯವಸ್ಥೆಗೆ ಕೈಗನ್ನಡಿ. ಅಂತ ಒಬ್ಬ ನಾಯಕನನ್ನ ಇವತ್ತು ಕಾಂಗ್ರೆಸ್ ದುರುಪಯೋಗ ಪಡಿಸ್ಕೊಂಡಿದೆ. ಪಾಯಿಂಟ್ ಬರಲೇ ಇಲ್ಲ ಮಹೇಶ್ ಅವರು. ನಾನು ಸುಭಾಷ್ ಅವ್ರಿಗೂ ಅದೇ ಪ್ರಶ್ನೆ ಕೇಳ್ತೀನಿ. ಸುಭಾಷ್ ಸರ್, ಇಲ್ಲಿ ಮಾಡಿದ್ರು ಕಷ್ಟ, ಮಾಡದೇ ಇದ್ರೆ ನಷ್ಟ. ಈ ರೀತಿಯ ಪರಿಸ್ಥಿತಿ ಇಂಗ್ಲಿಷ್ ಅಲ್ಲಿ ಹೇಳ್ತಾರಲ್ಲ, ಡ್ಯಾಮ್ಡ್ ಇಫ್ ಯು ಡೂ, ಡ್ಯಾಮ್ಡ್ ಇಫ್ ಯು ಡೋಂಟ್. ಸುಭಾಷ್ ಅವರೇ, ಕಾಂಗ್ರೆಸ್ ನ ಪರಿಸ್ಥಿತಿ ಪ್ಲೀಸ್ ವಿಶ್ಲೇಷಣೆ. ಮ್ಯೂಟ್ ಮಾಡಿದಿರಿ ಅನ್ಸುತ್ತೆ. ಬಹಳ ಬ್ಯಾಕ್ ಫುಟ್ ಅಲ್ಲಿ ಕಾಂಗ್ರೆಸ್ ಇದೆ. ಮೊದಲನೇ ವಿಚಾರ ಏನು ಅಂತಂದ್ರೆ, ನಾಗೇಂದ್ರ ಅವರ ಮೇಲೆ ಇನ್ನೂ ಆರೋಪಗಳಿದ್ದಾಗ ಅವರು ಎಲ್ಲ ರೀತಿಯ ಕ್ಲೀನ್ ಚಿಟ್ ಅನ್ನ ಅವರು ಪಡೆದಿರ್ಲಿಲ್ಲ. ಅವ್ರನ್ನ ಕ್ಯಾಬಿನೆಟ್ ಗೆ ಸೇರಿಸ್ಕೊಂಡಿದ್ದೇ ಒಂದು ಬಹಳ ದೊಡ್ಡ ತಪ್ಪು. ಕಾಂಗ್ರೆಸ್ನವರು ಅದನ್ನ ಸೇರಿಸ್ಕೊಳ್ಬಾರ್ದಾಗಿತ್ತು ಅವರು. ಆದ್ರೆ ಕಾಂಗ್ರೆಸ್ ಸರ್, ತಾವು ಒಂದೇ ಒಂದು ಕ್ವಶನ್ ಸರ್. ಹಿಮಂತ ಬಿಶ್ವಾಸ್ ಶರ್ಮಾ, ನಾನು ಪ್ರಶ್ನೆ ಕೇಳ್ತೀನಿ. ಹಿಮಂತ ಬಿಶ್ವಾಸ್ ಶರ್ಮಾ ಮತ್ತೆ ಸುವೇಂದ್ರ ಅಧಿಕಾರಿಗಳನ್ನ ಯಾವ ನೈತಿಕತೆಯಿಂದ ಇಟ್ಕೊಂಡಿದ್ದಾರೆ? ಅವ್ರು ಮಾಡಿದ್ರು, ನಾವು ಮಾಡಿದ್ವಿ. ಇವತ್ತು ನಾವು ರಘು ಕಾಂಗ್ರೆಸ್ ವಕ್ತಾರರು ಈ ಪ್ರಶ್ನೆಯನ್ನ ಬಿಜೆಪಿ ಅವ್ರಿಗೆ ಕೇಳ್ಕೊಳ್ಳಿ. ಅದ್ರ ಬಗ್ಗೆ ಉತ್ತರ ಅವ್ರು ನಡೀಲಿ, ಅವರಿಬ್ರು ಅದನ್ನ ನಡೆಸ್ಲಿ. ಅವರು ಯಾವ ನೈತಿಕತೆ ಮೇಲೆ ಇವ್ರನ್ನ ಸೇರಿಸ್ಕೊಂಡ್ರು, ಇವ್ರು ಯಾರು ನಿರ್ಧಾರ ಮಾಡ್ಕೊತಾರೆ. ನೀವ್ ಹೇಳಿ ಸರ್.
ಸುಮ್ಮನೆ ಅವರು ಇದ್ರ ಮೇಲೆ ಸಮರ್ಥನೆ ಮಾಡ್ಕೊಳ್ಳೋದು ಸರಿಯಲ್ಲ. ಇನ್ನೂ ಕೂಡ ಅವರು ಆರೋಪ ಮುಕ್ತ ಆಗದ ಹೊರತು ಅವರನ್ನ ಕ್ಯಾಬಿನೆಟ್ಗೆ ಸೇರಿಸ್ಕೊಂಡಿದ್ದು ಬಹಳ ದೊಡ್ಡ ತಪ್ಪು. ಈಗ ಪೊಲಿಟಿಕಲಿ ಬ್ಯಾಕ್ಫುಟ್ ನಲ್ಲಿ ಕಾಂಗ್ರೆಸ್ ಪಾರ್ಟಿ ನಾಗೇಂದ್ರ ಅವರ ವಿಚಾರದಲ್ಲಿ ಇರೋದು ನಿಜ. ಆದ್ರೆ ಈ ಕ್ಯಾಬಿನೆಟ್ ವಿಚಾರದೊಳಗಡೆ ನನಗನ್ಸುತ್ತೆ ಕಾಂಗ್ರೆಸ್ಗೆ ಒಂದು ಸ್ವಲ್ಪ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ತರ ಏನಾಗಿದೆ ಅಂದ್ರೆ, ಅವ್ರಿಗೆ ಕ್ಯಾಬಿನೆಟ್ ವಿಚಾರದಲ್ಲಿ ಬಹಳಷ್ಟು ಅಸಮಾಧಾನ, ಅತೃಪ್ತಿ, ಹಿರಿಯರೆಲ್ಲರೂ ಗಲಾಟೆ ಮಾಡ್ತಾ ಇರೋದು, ಅದೊಂದು ಪ್ರಾಬ್ಲಮ್ ಇರೋದ್ರಿಂದ ಈ ನಾಗೇಂದ್ರ ವಿಚಾರವನ್ನ ಅವರು ರಾಜೀನಾಮೆ ಕೊಡಿಸೋದ್ರಿಂದ ಅವ್ರಿಗೂ ಒಂದು ರೀತಿ ಅನುಕೂಲನೂ ಆಗೋದಿದೆ. ಯಾಕಂದ್ರೆ ಅವರು ಒಂದು ಸ್ಥಾನ ಖಾಲಿ ಆಗತ್ತೆ. ಒಂದು ಸ್ಥಾನ ಖಾಲಿ ಆದ ನಂತರ ಅದರೊಳಗಡೆ ಅವರು ಆಲ್ರೆಡಿ ಈಗ ಒಂದು ಸ್ಥಾನ ಅಂತೂ ಮಹಿಳೆಯರಿಗೆ ಕೊಡಬೇಕಾದಂತ ಒಂದು ಸ್ಥಾನ ಖಾಲಿ ಇದೆ. ನಾಗೇಂದ್ರ ಅವರು ರಿಸೈನ್ ಮಾಡಿದ್ರೆ ಇನ್ನೂ ಒಂದು ಸ್ಥಾನ ಖಾಲಿ ಆಗುತ್ತೆ. ಒಂದು ರೀತಿ ಈ ಸೆಪ್ಟೆಂಬರ್ 1ನೇ ತಾರೀಕಿನ ಒಳಗಡೆ ಅವರನ್ನ ರಾಜೀನಾಮೆ ಪಡೆದ್ರೆ ಆ ಒಂದು ಹೋರಾಟ ಪಾದಯಾತ್ರೆ ನಡೆಯೋದಿದೆ ಅದನ್ನು ಸ್ವಲ್ಪ ಡಿಫ್ಯೂಸ್ ಮಾಡಬಹುದು. ಜೊತೆಗೆ ಅಸಮಾಧಾನ ಇರೋರು ಕೂಡ ಅವಕಾಶ. ಸುಭಾಷ್ ಸರ್, ನನಗಿರೋ ಮಾಹಿತಿ ಅಂಡ್ ಐ ಹ್ಯಾವ್ ವೆಲ್ ಪ್ಲೇಸ್ಡ್ ಸೋರ್ಸಸ್ ಇನ್ ದ ಬಿಜೆಪಿ, ಅವ್ರು ಹೇಳ್ತಾರೆ ರೆಸಿಗ್ನೇಷನ್ ಬರ್ಲಿ ಬಿಡ್ಲಿ ಪಾದಯಾತ್ರೆ ಅಂತೂ ಹಾಗೆ ಆಗುತ್ತಂತೆ. ಪಾದಯಾತ್ರೆ ಮಾಡ್ತಾ ಇದಾರೆ ಅವರು, ರಿಗಾರ್ಡ್ಲೆಸ್ ನೀವು ಬಿಡಿ ಅಥವಾ ನೀವು ಕೊಡಿ, ಒಟ್ನಲ್ಲಿ ಪಾದಯಾತ್ರೆ ಆಗುತ್ತೆ. ಇನ್ಫ್ಯಾಕ್ಟ್ ಯಾಕೆ ಅಂತ ಹೇಳ, ಸ್ಕ್ರೀನ್ ಮೇಲೆ ಮತ್ತೆ ಆ ಗ್ರಾಫಿಕ್ಸ್ ತನ್ನಿ. ಈಗ ತಾನೇ ತೋರಿಸಿದ್ರಲ್ಲ ST ಮತಗಳ ಆಟ ಅಂತ, ಆ ಗ್ರಾಫಿಕ್ಸ್ ನ ಮತ್ತೆ ತನ್ನಿ ಸರ್. ಇವರು ಆಯ್ಕೆ ಮಾಡ್ಕೊಂಡಿರುವಂತ ಬೆಲ್ಟ್ ನೋಡಿ ಸರ್, ರಾಯಚೂರಿಂದ ಬಳ್ಳಾರಿವರೆಗೂ ದಾರಿನಲ್ಲಿ ಸಿಗಂದೂರು, ಸಿಂಧನೂರು, ಮಸ್ಕಿ ಈ ಕಡೆ ಎಲ್ಲ ಬರ್ತಾರೆ. ಇದು ಕಂಪ್ಲೀಟ್ ST ಬೆಲ್ಟ್ ಸರ್. ಜಿಲ್ಲಾವಾರು ನಾವು ನೋಡೋದಾದ್ರೆ ರಾಯಚೂರಿನಲ್ಲಿ 19.3%, 03% ST ವೋಟ್ಗಳಿದೆ, ನಿರ್ಣಾಯಕ ಸರ್ ಅದು. ಅಟ್ ದ ಸೇಮ್ ಟೈಮ್ ಬಳ್ಳಾರಿನಲ್ಲಿ 18.4% ಮತಗಳು, ಅಲ್ಲೂ ನಿರ್ಣಾಯಕ ಇದೆ ಸರ್. ಸೊ ಹಂಗಾಗಿ ST ವೋಟ್ಗಳನ್ನ ಎಲ್ಲೆಲ್ಲಿ ಬಿಜೆಪಿ ಕಳ್ಕೊಳ್ತು ಈ ಬಾರಿ. ಯಾಕೆ ನಾನು ಕಳ್ಕೊಳ್ತು ಅಂತ ಹೇಳ್ತಿದ್ದೀನಿ ಅಂದ್ರೆ, ಬೇಸಿಕ್ ರಿಸರ್ಚ್ ಟೆಲ್ಸ್ ಮೀ ಕರ್ನಾಟಕದ 15 ST ಮೀಸಲು ಸೀಟ್ಗಳ ಪೈಕಿ 13 ಸೀಟ್ಗಳು ಕಾಂಗ್ರೆಸ್ ಗೆತ್ತು ಸರ್ ಲಾಸ್ಟ್ ಟೈಮ್. 13 out of 15. ಅದು ನಿಮಗೂ ನಮಗೂ ಗೊತ್ತಿರೋ ಹಾಗೆ ST ವಾಸ್ ಅ ಡಿವೈಡೆಡ್ ವೋಟ್ ಪೂಲ್. ಅದು ಕೇವಲ ಒಂದೇ ಪಕ್ಷಕ್ಕೆ ಅಂತ ಏನಿರ್ಲಿಲ್ಲ, ಪ್ರಾದೇಶಿಕವಾಗಿ ಒಂದೊಂದ್ ಕಡೆ ಒಂದೊಂದ್ ಪಕ್ಷದ ಜೊತೆ ಅಲೈನ್ಮೆಂಟ್ ಇತ್ತು ಈ ಕಮ್ಯುನಿಟಿದು. ಅದರಲ್ಲೂ ಸಬ್ ಕಮ್ಯುನಿಟಿ ಅಂತ ನೋಡಿದ್ರೆ ಅದ್ರಲ್ಲಿ ಬೇರೆನೇ ಇತ್ತು ವೋಟಿಂಗ್ ಪ್ಯಾಟರ್ನ್. ಇದು ಬಿಜೆಪಿ ಬಳಸ್ಕೋತಿದೆ ಸರ್. ರೆಸಿಗ್ನೇಷನ್ ಬರ್ಲಿ ಬಿಡ್ಲಿ ಪಾದಯಾತ್ರೆ ಮುಂದುವರಿಯುತ್ತೆ. ಇದ್ರ ಬಗ್ಗೆ ಹೇಳಿ ಸುಭಾಷ್ ಸರ್. ಇಲ್ಲ ನಿಖಿಲ್, ನೀವು ಹೇಳ್ತಾ ಇರೋದು 100% ಸತ್ಯ. ರೆಸಿಗ್ನೇಷನ್ ಆದ್ರೂ ಕೂಡ ಸೆಪ್ಟೆಂಬರ್ 1ರಿಂದ ನಡೆಯುವ ಪಾದಯಾತ್ರೆ ನಡೆಯುತ್ತೆ. ಯಾಕಂತಂದ್ರೆ ಅವರು ಘೋಷಣೆ ಮಾಡೋದ್ರಲ್ಲೇ ನಾಗೇಂದ್ರ ರಾಜೀನಾಮೆ ಮತ್ತು ಇನ್ನಿತರ ವಿಚಾರಗಳು, ಭ್ರಷ್ಟಾಚಾರ, ಬೇರೆ ಬೇರೆ ವಿಷಯಗಳಲ್ಲಿ ಸರ್ಕಾರದ ವೈಫಲ್ಯ, ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಪ್ರತಿಭಟನೆ ಮಾಡಬೇಕು ಅಂತ ಡಿಸೈಡ್ ಮಾಡಿರೋದ್ರಿಂದ ಆ ಪಾದಯಾತ್ರೆ ಏನಿದೆಯಲ್ಲ ಅದು ನಡೆಯುತ್ತೆ. ನಾನು ಪಾದಯಾತ್ರೆ ನಿಂತು ಹೋಗುತ್ತೆ ಅಂತ ಹೇಳ್ತಾ ಇಲ್ಲ. ಆದ್ರೆ ಡಿಫ್ಯೂಸ್ ಅನ್ನೋ ಪದ ಯಾಕೆ ಬಳಸಿದೆ ಅಂತಂದ್ರೆ, ರಾಜೀನಾಮೆಗೆ ಏನು ಒತ್ತಾಯ ಇದೆಯಲ್ಲ ಅದೇ ಈ ಪಾದಯಾತ್ರೆಯ ಬಹಳ ದೊಡ್ಡ ಬೇಡಿಕೆ. ಆಯ್ತಾ? ಉಳಿದ ಎಲ್ಲ ಬೇಡಿಕೆಗಳು ಕೂಡ ಅದರ ಜೊತೆಗೆ ಸೇರ್ಕೊಂಡಿವೆ. ಮುಖ್ಯವಾದಂತ ಬೇಡಿಕೆ ನಾಗೇಂದ್ರ ರಾಜೀನಾಮೆ. ನಾಗೇಂದ್ರ ರಾಜೀನಾಮೆ ಕೊಟ್ಬಿಟ್ರೆ ಅವಾಗ ಸ್ವಲ್ಪ ಇಂಟೆನ್ಸಿಟಿ ಕಡಿಮೆ ಆಗತ್ತೆ. ಪಾದಯಾತ್ರೆ ಅಫ್ಕೋರ್ಸ್ ಅದು ಹಾಗೆ ಆಗತ್ತೆ. ಅದನ್ನ ಅವ್ರು ಪ್ಲಾನ್ ಮಾಡಿದರೆ ಅಕಾರ್ಡಿಂಗ್ಲಿ ದೇ ವಿಲ್ ಡೂ ದಟ್. ಅದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಬಟ್ ಅದ್ರ ಇಂಟೆನ್ಸಿಟಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗತ್ತೆ. ಮತ್ತು ಇನ್ನೊಂದು ಕಡೆ ಈ ಪಾರ್ಟಿ ಒಳಗಡೆ ಕಾಂಗ್ರೆಸ್ನೊಳಗಡೆ ಏನು ಅತೃಪ್ತರಿದಾರಲ್ಲ ಅವ್ರಿಗೆ ಸಮಾಧಾನ ಮಾಡ್ಲಿಕ್ಕೆ ಒಂದು ಅವಕಾಶನೂ ಹೆಚ್ಚಿಗೆ, ಇನ್ನೊಂದು ಸ್ಥಾನ ಕೂಡ ಸಿಗತ್ತೆ ಕಾಂಗ್ರೆಸ್ನವ್ರಿಗೆ ಅನ್ನೋದು ನಾನು ಹೇಳ್ತಾ ಇರುವಂತ ವಿಚಾರ. ವೆಲ್ ಸೆಡ್ ಸರ್. ರಘುವರೇ ಮಾಡಿದ್ರು ಕಷ್ಟ, ಮಾಡದೇ ಇದ್ರು ನಷ್ಟ. ಮಾಡಿದ್ರೆ ಇವ್ರ ಜಯ, ಮಾಡದೇ ಇದ್ರೆ ನಿಮಗ್ ಕಷ್ಟ. ಹೆಂಗ್ ಮಾಡ್ತೀರಿ ಪಾಪ ನೀವುನು? ಈ ಟೈಟ್ ರೋಪ್ ವಾಕ್ ಅಂತಾರಲ್ಲ ಆ ರೀತಿ ಆಗಿದೆ ನೋಡಿ. ರಾಜಕೀಯದಲ್ಲಿ ಅದೆಲ್ಲ ಸರ್ವೇ ಸಾಮಾನ್ಯ. ಅಗ್ರಿ. ಓಕೆ, ರಾಜಕೀಯದಲ್ಲಿ ನಾವು ನಮ್ಮ ಪಕ್ಷದ ಮತ್ತು ಕರ್ನಾಟಕದ ಜನತೆಯ ಉದ್ಧಾರಕ್ಕೆ ಏನ್ ಮಾಡ್ಬೇಕು ಅದಷ್ಟೇ ತೀರ್ಮಾನ ತೆಗೆದುಕೊಳ್ತೀವಿ. ಇವ್ರು ಹೋರಾಟ ಮಾಡ್ತಾರೆ ಅಂತೇಳಿ ನಾವು ತೀರ್ಮಾನ ತಗೊಳ್ಳಲ್ಲ. ಅದೇನೋ ಕೋಳಿ ಕೇಳ್ಬಿಟ್ಟು ಮೆಣಸರಿದ್ರು ಅಂತ ಹೇಳ್ತಾರೆ ಗಾದೆ, ಆ ರೀತಿ ಅವ್ರನ್ನ ಕೇಳ್ಬಿಟ್ಟು ಅವ್ರು ಹೋರಾಟ ಮಾಡ್ತಾರೆ. ಕೋಳಿ ಯಾರು ಆಗ್ತಾರೆ ಅಂತ ಇರೋದ್ ಪ್ರಶ್ನೆ. ಕೋಳಿ ಆಲ್ರೆಡಿ ಕೋಳಿ ಯಾರು ಅನ್ನೋದೇ ಇರೋದ್ ಪ್ರಶ್ನೆ. ಸರಿನಾ? ಸೊ ಹಾಗಾಗಿ ಅವ್ರು ಆಲ್ರೆಡಿ ಅವ್ರು ಏನ್ ಪ್ಲಾನ್ ಮಾಡ್ಕೊಂತಾರೆ ಅವ್ರನ್ನ ಕೇಳ್ಬಿಟ್ಟು ನಾವು ರಾಜಕೀಯ ಮಾಡೋದಿಲ್ಲ, ಅಥವಾ ಅವ್ರೇನೋ ಹೋರಾಟ ಮಾಡ್ತಾರೆ ನಮ್ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ. ಸೊ ನಾವು ಆಲ್ರೆಡಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ನಾಗೇಂದ್ರ ಅವ್ರನ್ನ
ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿ ಮಂತ್ರಿಯಾಗಿ ತಗೊಂಡಿದ್ದಾರೆ. ಆದ್ರೆ ನಾವೊಂದು ಎರಡು ವಿಚಾರ ಚರ್ಚೆ ಮಾಡೋಣ. ಯಾಕೆಂತಾರೆ ಅವ್ರು ಮಾಡೋರೆ ನಾವು ಮಾಡಿದ್ರೆ ಅಂತಲ್ಲ, ರಾಜ್ಯದ ಜನತೆಗೆ, ದೇಶದ ಜನತೆಗೆ ವಿಚಾರವನ್ನ ತಿಳಿಸೋಣ. ದೇಶದ ಜನತೆ ಮತ್ತೆ ರಾಜ್ಯದ ಜನತೆ ತೀರ್ಮಾನ ಮಾಡಲಿ ಯಾರು ರೈಟು ಅಂತ ಹೇಳಿ. ಈಗ ನಾನು ನಿಮಗೆ ಹೇಳ್ತೀನಿ, 2016 ಮಾರ್ಚ್ 26ನೇ ತಾರೀಕು ಇದೇ ಅಮಿತ್ ಶಾ ಅವರು ಸುವೇಂದು ಅಧಿಕಾರಿ ಮೇಲೆ ಏನು ಹೀನಾಯಮಾನವಾಗಿ ಬೈತಾರೆ. 2016 ಮಾರ್ಚ್ 26 ಸುವೇಂದು ಅಧಿಕಾರಿ ಭ್ರಷ್ಟಾಚಾರ ಮಾಡಿದ್ದಾರೆ ಅದು ಇದು ಅಂತ ಹೇಳಿ ಬೀದಿನಲ್ಲಿ ಬೈದಂತ ಸುವೇಂದು ಅಧಿಕಾರಿನ ಕರ್ಕೊಂಬಂದು ಇವತ್ತು ಮುಖ್ಯಮಂತ್ರಿ ಹೇಗ್ ಮಾಡಿದ್ರು? ಯಾಕಂದ್ರೆ ಕೇಸ್ ಅವ್ರು ಖಾಲಿನೇ ಆಗಿಲ್ಲ, ಇನ್ನೂ ಅದು ಕ್ಲೀನ್ ಚಿಟ್ ಕೊಟ್ಟಿಲ್ಲ, ಇನ್ನೂ ಈಗ್ಲೂ ಅವರು ಅಪರಾಧಿನೇ. ಓಕೆ, ಸೊ ಅದನ್ನ ನಾವು ಒಪ್ಪಿ ಮಾತಾಡೋದು. ಇದನ್ನ ನೀವು ಹೇಗೆ ಸಮರ್ಥನೆ ಅಂತ ಸಮರ್ಥನೆ ಅಲ್ಲ. ಈಗ ಎಂಟೈರ್ ಈ ಕೇಸ್ ಅಲ್ಲಿ ಎರಡು ವಿಚಾರವನ್ನು ಮಾತಾಡೋಣ. ಅಲ್ಲ ಸಿ ಅಲ್ಲ, ಅವ್ರು ತಪ್ಪು ಮಾಡಿದ್ದಾರೆ, ನೀವು ತಪ್ಪು ಮಾಡಿದೀರಾ. ನಾಗೇಂದ್ರ ತಪ್ಪೇನಿದೆ ಹೇಳಿ. ಒಂದೇ ಅವ್ರು ಎಲ್ಲಾನು ಒಂದು ಸೈನ್ ಹಾಕಿದ್ದಾರೆ. ಏನ್ ಗೊತ್ತಾ ರಘು ಅವರೇ, ನನಗೆ ಈ ಕೇಸ್ ಲೀಗಲ್ ಡೀಟೇಲ್ಸ್ ಏನ್ ಹೇಳುತ್ತೆ ಗೊತ್ತಾ, ಸಿಬಿಐ 1.12 crores ನಾಗೇಂದ್ರ ಅವರ ಸಿಸ್ಟರ್ ಅಕೌಂಟ್ ಬಂದಿದೆ. ಯಾರಿಂದ ಬಂದಿದೆ? ನೆಕ್ಕಂಟಿ ನಾಗರಾಜ್ ಇಂದ ಬಂದಿದೆ. SKR ಇನ್ಫ್ರಾಸ್ಟ್ರಕ್ಚರ್ ಇಂದ ಬಂದಿದೆ. SKR ಇನ್ಫ್ರಾಸ್ಟ್ರಕ್ಚರ್ ಯಾರು ಇಲ್ಲಿ ಟ್ರಾನ್ಸ್ಫರ್ ಆದಂತ ದೊಡ್ಡ ದೊಡ್ಡ ಕಂತಿನ ಟ್ರಾನ್ಸಾಕ್ಷನ್ ಗಳಾಯ್ತಲ್ಲ, ಒಂದೇ ದಿನದಲ್ಲಿ ಹತ್ರ 89 crores ಟ್ರಾನ್ಸಾಕ್ಷನ್ ಆಯ್ತಲ್ಲ, ಅದರಲ್ಲಿ ಸೈಸಬಲ್ ಅಮೌಂಟ್ ಆಫ್ ಮನಿ ಹೋದಂತ ಒಂದು ಕಂಪನಿ SKR ಇನ್ಫ್ರಾಸ್ಟ್ರಕ್ಚರ್. ಇವರ ನಾಗೇಂದ್ರ ಅವರ ಸಿಸ್ಟರ್ ಅವರ ಅಕೌಂಟ್ ಗೆ ಬಂದಿದ್ದು ಅದೇ SKR ಇನ್ಫ್ರಾಸ್ಟ್ರಕ್ಚರ್ ಇಂದ. ಐ ಡೋಂಟ್ ವಾಂಟ್ ಟು ಗೆಟ್ ಇಂಟು ದ ಲೀಗಲ್ ಡೀಟೇಲ್ ಅಲ್ಲ, ಇಲ್ಲಿ ಬಂದಿದೆ ಇಲ್ಲ. ಕೇಳಿಸ್ಕೊಳ್ಳಿ, ಇದು ಕೇವಲ ರಾಜಕೀಯ ದ್ವೇಷದಿಂದ ಹೇಗಾದ್ರೂ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ನೆಗೆಟಿವ್ ಮಾಡಬೇಕು. ಹೌದು, ದುಡ್ಡು ಹಾಕೋದ್ರಿಂದ ದ್ವೇಷ ಆಯ್ತಾ? ಕಳೆದ ಬೊಮ್ಮಾಯಿ ಅವರಿದ್ದಾಗ 543 ಕೋಟಿ ಇದು ಗಂಗಾ ಕಲ್ಯಾಣ ಯೋಜನೆ ತಿಂದು ತೆಗೆದವ್ರು ಯಾರು? ಇದೇ ಭವ್ಯ ಹಗರಣ. 60 ಕೋಟಿ ಹಣವನ್ನು ಕೇಳಿಸ್ಕೊಳ್ಳಿ, 36 ಜನ ಕೊಟ್ಟಿದ್ದಾರೆ ಕರ್ನಾಟಕ ನಿಮ್ಗೆ. ಹೌದು, ಅದೆಲ್ಲ ಗಂಗಾ ಕಲ್ಯಾಣ, PCM, ಇನ್ನೊಂದು ಮತ್ತೊಂದು. ಆ ಕಾರಣಕ್ಕೇನೆ ನಿಮಗೆ 136 ಹೌದು, ಅದೇ ಕಾರಣಕ್ಕೋಸ್ಕರ ನೀವು ಅದೇ ಮಾತಾಡ್ತಾ ಇಲ್ಲ. ನಾವು ಜಸ್ಟಿಫಿಕೇಶನ್ ಮಾಡ್ತಾ ಇಲ್ಲ, ನಾವು ಕಾನೂನಾತ್ಮಕವಾಗಿ ಅವ್ರದ್ದು ತಪ್ಪಿದ್ರು ಹೇಳಿ. ಇಲ್ಲ, ಕೇವಲ ರಾಜಕೀಯ ದ್ವೇಷದಿಂದ ಈ ಬರ್ದಿಟ್ಕೊಳ್ಳಿ. ವಿತಿನ್ 1 ವೀಕ್ ಇಂದ 15 ದಿನದಲ್ಲಿ ಇವ್ರಿಗೆ ನೋಟಿಸ್ ಬರ್ಲಿಲ್ಲ ಅಂತ ಕೇಳಿ ಬೇರೆ ಹಳೆ ಕೇಸ್ಗಳಲ್ಲಿ ಬಿಜೆಪಿ ಮಾಡುವಂತ ನಾಟಕ ಇದು. ಅಶೋಕ್ ಗೌಡ್ರೆ, ಇಲ್ಲಿ ಏನಾಗಿದೆ ನೋಡಿ, ನಿಮ್ಗೂ ಅಷ್ಟೇ, ನೀವು ನಾಗೇಂದ್ರ ವಿಷಯದಲ್ಲಿ ಬಲವಾಗಿ ವಾದ ಮಾಡಬಹುದು, ಬಟ್ ನಿಮ್ಮ ಮನೆಯಲ್ಲಿರುವಂತಹ ಕಪಾಟನ್ ತೆಗೆದ್ರೆ ಅದ್ರ ಒಳಗಡೆನೂ ಇದೆ ಸ್ಕೆಲಿಟನ್ಗಳು. ಪ್ಲೀಸ್ ಒಂದು ಏನಂತ ಹೇಳಿದ್ರೆ, ಯಾವುದೇ ರಾಜಕೀಯ ಪಕ್ಷಗಳಲ್ಲಿ ಯಾರೋ ಕೆಲವರು ಬರ್ತಾರೆ, ಅವರು ಸ್ಕೆಲಿಟನ್ ಆಗಿದ್ದಾಗ ಅದನ್ನ ಒಂದು ಕಾರಣಕ್ಕೆ ನಾವು ಸ್ವೀಕರಿಸಿದಾಗ ಅದನ್ನೇ ಒಂದು ದೊಡ್ಡ ಆಪಾದನೆ ಅಂತಕ್ಕಂಥ ಒಂದು ತಪ್ಪು. ಆಯ್ತಾ? ಇದು ಹಳೆ ಕಾಲದಿಂದ ನಡ್ಕೊಂಡ್ ಬಂದಿರತಕ್ಕಂಥ ವಿಚಾರ ಬಿಡಿ ಇದೆ ಇತ್ಲ ಕಡೆಗೆ. ಈಗ ರಘು ದೊಡ್ಡೇರಿ ಅವರು ರಘು ದೊಡ್ಡೇರಿ ಅವರು ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಯಾವ ರೀತಿ ವಿತ್ತಂಡವಾದಗಳನ್ನು ಮಾಡಿದ್ರೋ ಅದೇ ರೀತಿ ವಿತ್ತಂಡವಾದಗಳನ್ನು ಡೈರೆಕ್ಟಾಗಿ ಮನಿ ಟ್ರಯಲ್ ಸಿಕ್ಕಿದ್ರು ಸಹ, ಅವ್ರ ತಂಗಿ ಅಕೌಂಟ್ಗೆ ಹೋಗಿದ್ರು ಸಹ, ಇವರು ಕಾರ್ ಅಕೌಂಟ್ಗೆ ಹೋಗಿದ್ರು ಸಹ, ಕಾರ್ ತೆಗೆದುಕೊಳ್ಳೋಕ್ಕೆ ಜ್ಯುವೆಲ್ರಿ ತೊಗೊಳಕ್ಕೆ ಹೋಗಿದ್ರು ಸಹ, ಇವತ್ತಿಗೂ ಸಹ ಇಂಥ ಮಾತಾಡ್ತಾರೆ ಅಂತ ಹೇಳಿದ್ರೆ ಯಾವ ನೈತಿಕತೆ ಇಟ್ಕೊಂಡವರೋ ಗೊತ್ತಿಲ್ಲ. ಆಯಿತಾ? ಜೊತೆಗೆ ಇದು ಕಂಪ್ಯಾರಿಸನಲ್ಲಿ ನೀವು BJP ಹಾಗೆ ಹೀಗೆ ಅಂತ ಹೇಳಿದ್ರೆ ನೀವೇ ಆಪಾದನೆ ಮಾಡಿದ್ರಿ 40% ಸರ್ಕಾರ BJPದು ಅಂತ ಹೇಳಿ. ನಿಮ್ಮದೇ ಮುಖ್ಯಮಂತ್ರಿಗಳು ಹೇಳಿದ್ರು ನಾವೆಲ್ಲ ಸುಳ್ಳು ಹೇಳೋದ್ರಲ್ಲಿ ಮಾಹಿರರು, ಅದರಿಂದಾಗಿ BJP ಅವರು ಟ್ರ್ಯಾಪ್ ಆದರು, ಅದರಿಂದಾಗಿ ಸರ್ಕಾರ ನಮ್ದು ಬಂತು ಅಂತ ಹೇಳಿದ್ರು. ಓಕೆ, ಅದ್ರ ಜೊತೆಗೆ ಒಂದು ಟೀಮ್ ರಚನೆ ಮಾಡಿದ್ರು, ಆ ಟೀಮು ಸಹ ವರದಿ ಕೊಡೋದು 40% ಏನು ಆಪಾದನೆ ಇದೆ ಅದು ಸುಳ್ಳು ಅಂತೇಳಿ. ಇದೆಲ್ಲನೂ ರಾಜ್ಯ ಜನತೆ ನೋಡ್ತಾ ಇದ್ದಾರೆ, ರಾಜ್ಯ ಜನತೆ ಗೊತ್ತಿದೆ. ನಾವು ಇವತ್ತಿನ ಹೋರಾಟ ಏನಿದೆ ಕೇವಲ ನಾಗೇಂದ್ರರ ರಾಜೀನಾಮೆಗಿಂತ ಜಾಸ್ತಿ ಆ ಫಂಡ್ಸ್ ಯಾವ ರೀತಿ ದುರ್ಬಳಕೆ ಆಗಿದೆ, ಕಾಂಗ್ರೆಸ್ನಲ್ಲಿ ಯಾವ ರೀತಿ ದುರ್ಬಳಕೆ ಆಗ್ತಿದೆ, ಇದನ್ನು ನಾವು ಎತ್ತಿ ಹಿಡಿತಾ ಇದ್ದೀವಿ. ಇದೇ ST ಸಮುದಾಯಕ್ಕೆ ನಾವು 7%, ನಾವು 3%ಇಂದ 7% ರಿಸರ್ವೇಷನ್ ಜಾಸ್ತಿ ಮಾಡಿದ್ವಿ. ಮತ್ತೆ ಇವರೇನು ಮಾಡಿದ್ರು, ಯಾವುದೋ ಒಂದು ಟೆಕ್ನಿಕಲ್ ಕಾರಣ ಇಟ್ಕೊಂಡು 7% ಬದಲು 3% ಮತ್ತೆ ಮಾಡಿದ್ದಾರೆ. ಆ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಅದರಿಂದಾಗಿ ನಾವು ಹೋರಾಟ ಮಾಡ್ತಿರ್ತಕ್ಕಂಥದ್ದು. ಆ ಭಾಗದಲ್ಲಿ ಇವತ್ತು ಡ್ರೌಟ್ ಆಗಿ ಎಲ್ಲ 103 ತಾಲೂಕುಗಳನ್ನ ಡಿಕ್ಲೇರ್ ಮಾಡಿದ್ದೀರಾ. ತತ್ಸುಮಾರು 153 ತಾಲೂಕನ್ನ ಡಿಕ್ಲೇರ್ ಮಾಡ್ತೀನಿ ಅಂತ ಹೇಳಿ 103 ತಾಲೂಕುಗಳನ್ನ ಮಾಡಿ ಅನೇಕ ತಾಲೂಕುಗಳಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಸರ್ಕಾರ ಇದು. ಅಂದರೆ ಬೆಳೆ ಬೆಳಿಬೇಕಾದ್ರೆ ಇವತ್ತು ಸ್ಟಾಟಿಸ್ಟಿಕ್ಸ್ ಪ್ರಕಾರ ನಿಖಿಲ್ 27% ಅಲ್ಲ ಬಂದೆ 27% ಮಾತ್ರ. ಒಂದು ನಿಮಿಷ, ನಾವು ಹೋರಾಟ ಏನಕ್ಕೆ ಮಾಡ್ತಿದ್ವಿ ಅಂದರೆ
ಕೇವಲ ಇಡೀ ರಾಜ್ಯದಲ್ಲಿ ಇವತ್ತು 27% ಮಾತ್ರ ಬಿತ್ತನೆ ಆಗಿರ್ತಕ್ಕಂತಹದ್ದು. ಇದು ರಾಜ್ಯದ ರೈತರ ಹೊಟ್ಟೆ ಮೇಲೆ ಬರೆ ಇಳಿತಕ್ಕಂಥ ಕೆಲಸ. ಇದೇ ಮುಖ್ಯಮಂತ್ರಿಗಳು ಹೇಳಿದ್ರು ಏನು ಅಂತ ನಾಗೇಂದ್ರ ಅವರು ಕೇವಲ ಒಂದು ಸಣ್ಣ ಮೀನು. ಇದ್ರ ಹಿಂದ್ಗಡೆ ಇರತಕ್ಕಂತಹ ದೊಡ್ಡ ದೊಡ್ಡ ತಿಮಿಂಗ್ಲಗಳು ಯಾರಿದ್ದಾರೆ, ವೆದರ್ ಇಟ್ ವಾಸ್ ಶಿವಕುಮಾರ್, ಸಿದ್ದರಾಮಯ್ಯ, ಸೋನಿಯಾ ಗಾಂಧಿ, ವಿ ಡೋಂಟ್ ನೋ. ಆ ತಿಮಿಂಗ್ಲಗಳು ಸಿಕ್ಕಿ ಅವರ ನೈತಿಕತೆ ಹೊತ್ಕೊಂಡು ಆ ಟೋಟಲ್ 189 ಕೋಟಿ ಆ ಸಮುದಾಯಕ್ಕೆ ಸೇರ್ಬೇಕಾಗಿರ್ತಕ್ಕಂಥ 7% ಏನಿದೆ, ಆ 7% ರಿಸರ್ವೇಶನ್ 3% ಏನ್ ಮಾಡಿದೀರಾ, ಆ ಸಮುದಾಯದ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂತಹ ಈ ಫಂಡ್ಸ್ ಏನಿದೆ, ಇದು ಇನ್ನೊಂದೇನು ಗೊತ್ತಾ ನಿಖಿಲ್, ಮೊನ್ನೆ ನಮ್ಮ ಶ್ರೀರಾಮುಲುಜಿ ಹೇಳ್ತಾ ಇದ್ರು ಏನಂತಾರೆ, ಆ ಸಮುದಾಯದ ದೊಡ್ಡ ನಾಯಕರು, ನಮ್ಮ ಮಕ್ಕಳಿಗೆ ಇವತ್ತು ನಾವು ಸ್ಕಾಲರ್ಶಿಪ್ಸ್ ಕೊಡ್ಲಿಕ್ಕೆ ಆಗ್ತಿಲ್ಲ ಬಿಕಾಸ್ ಆಫ್ ದಿಸ್ ಹಗರಣ. ಅಂತಹ ಒಂದು ಏನು ಸಮಸ್ಯೆ ಆಗಿದೆ ಬಿಕಾಸ್ ಆಫ್ ದಿಸ್, ಏನು ರಿಲೀಸ್ ಆಗ್ತಾ ಇಲ್ಲ, ಇದ್ರ ವಿಚಾರವಾಗಿ ನಾವು ಹೋರಾಟ ಮಾಡ್ತಿರ್ತಕ್ಕಂಥದ್ದು. ಕೇವಲ ನಾಗೇಂದ್ರ ಅಂತಕ್ಕಂಥವರು ಮುಖವಾಡ ಇಟ್ಕೊಂಡು ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಅನೈತಿಕತೆ ಏನಿದೆ, ದಲಿತರ ಮೇಲೆ ದೌರ್ಜನ್ಯ ಏನಿದೆ, ಅದನ್ನ ನಾವು ಮಾತಾಡ್ತಿರೋದು. ಒಂದು ಜಾಗೃತಿ ಜಗ್ಗಾಟ. ಇವರು ಜಾಗೃತಿ ಮೂಡಿಸ್ತಾರಂತೆ, ಇವರು ಜಾಗೃತಿ ಮೂಡಿಸ್ತಾರಂತೆ. ಒಬ್ರು ಹೇಳ್ತಾರೆ ನಾವು ಮಂತ್ರಿ ಆಗಿರೋದೇ ಸಹಿಸ್ಕೊಳಕ್ಕಾಗಲ್ಲ ಬಿಜೆಪಿಗೆ, ಹಾಗಾಗಿ ಇವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿರುದ್ಧ ಇರುವಂತ ಪಕ್ಷ. ಈ ಒಂದು ದಿಕ್ಕಲ್ಲಿ ಈ ಒಂದು ಹೇಳಿಕೆ ಮೂಲಕ ಜಾಗೃತಿ ಮೂಡಿಸೋದಕ್ಕೆ ಮುಂದಾದ್ರು. ಇನ್ನ ಬಿಜೆಪಿ ಅವ್ರು ಹೇಳ್ತಾರೆ ಅದೇ ಸಮುದಾಯದವರೇ ಆಗಿ ಅದೇ ಸಮುದಾಯದ ದುಡ್ಡನ್ನ ಪೋಲ್ ಮಾಡಿರುವಂತವ್ರು ನೀವೇನ್ ಜಾಗೃತಿ ಮೂಡಿಸ್ತೀರಿ? ಅದು ಇವರ ಒಂದು ಲೈನ್ ಆಫ್ ಕಾನ್ವರ್ಸೇಷನ್ ಆಗಿದೆ. ಬ್ರೇಕ್ ನಂತರ ಈ ST ಮತಗಳ ಮೇಲೆ ಕಣ್ಣಿರುವಂಥದ್ದು, ಅದಕ್ಕಾಗಿನೇ ವಿಶೇಷವಾಗಿ ST ಪ್ರಾಬಲ್ಯ ಇರುವಂತ ಈ ಒಂದು ಕಾರಿಡಾರ್ ನಲ್ಲೇ ಪಾದಯಾತ್ರೆ ಮಾಡ್ತಿರುವಂಥದ್ದು. 15 ಪೈಕಿ 13 ಸೀಟ್ಗಳು ST ಮೀಸಲು ಸೀಟ್ಗಳು ಗೆದ್ದಂತ ಕಾಂಗ್ರೆಸ್ ಆತಂಕ ಪಡ್ಬೇಕಾ? ಬ್ರೇಕ್ ನಂತರ ಈ ಜಗ್ಗಾಟ, ಜಾಗೃತಿ ಜಗ್ಗಾಟ, ಮತಗಳಿಗಾಗಿ ಜಗ್ಗಾಟ ನಡೀತಿರೋದು ಪರಿಶಿಷ್ಟ ಪಂಗಡಗಳ ಮತಕ್ಕೆ, ಅದರಲ್ಲೂ ವಿಶೇಷವಾಗಿ ವಾಲ್ಮೀಕಿ ಸಮುದಾಯದ ಮತಗಳು. ಇದ್ರ ಮೂಲಕ ಇಡೀ ಪರಿಶಿಷ್ಟ ಪಂಗಡಕ್ಕೇನೆ ಒಂದು ಸಂದೇಶವನ್ನ ಸಾರಿ ಹೇಳೋದು ಒಂದು, ಆ ಮತಗಳನ್ನ ಆಕರ್ಷಿಸೋದು. ಪರಿಶಿಷ್ಟ ಪಂಗಡದ ಪ್ರಾಬಲ್ಯ ಚಿತ್ರದುರ್ಗದಿಂದ ಶುರು ಆದ್ರೆ ರಾಯಚೂರಿನವರೆಗೂ ಪ್ರತಿ ಕ್ಷೇತ್ರದಲ್ಲೂ ಇದೆ. ಈಗಾಗಲೇ ನಾ ಹೇಳ್ದಾಗೆ ಕರ್ನಾಟಕದಲ್ಲಿ 224 ಸೀಟ್ಗಳ ಪೈಕಿ 15 ಸೀಟ್ಗಳು ಪರಿಶಿಷ್ಟ ಪಂಗಡಕ್ಕೆ ಮೀಸಲಿರುವಂತದ್ದು. ರಘು ದೊಡ್ಡೇರಿ ಅವರೇ, ನಿಮಗೆ 16 35-15 ಅಲ್ವಾ? 51 ಇರೋದು. 35-16. ಬಟ್ ಎರಡು ಜನರಲ್ ಗೆದ್ದಿದ್ದಾರೆ. ಹೌದು, ಅದು ರಾಜಣ್ಣ ಅವರು ಒಂದು, ಇನ್ನೊಬ್ರು ನಮ್ಮ ಬಾಗಲಕೋಟೆ. ಇವಾಗ ನೀವು ಹೇಳ್ಬೋದಾ ಕಣ್ಣಿರೋದು ಇದ್ರ ಮೇಲ? ಅಲ್ಲ, ಅದು ಅಬ್ವಿಯಸ್ ಆಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ಒಂದು ಅಲ್ಲಿ ಬಿಜೆಪಿ ಎಸ್ಪೆಷಲಿ ಏನು ಬಳ್ಳಾರಿ ಭಾಗದಲ್ಲಿ ಶ್ರೀರಾಮುಲು ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ರು. ಶ್ರೀರಾಮುಲು ಅವರು ಸತತವಾಗಿ 3 ಚುನಾವಣೆ ಸೋತ ನಂತರ ಅವರು ಅಂದ್ರೆ ಒಬ್ಬರು ನಾಯಕರು ಅಂತಂದ್ರೆ ಅರ್ಧಂತ ಒಂದು ಇದಿರುತ್ತೆ, ಅದನ್ನು ಹೇಗಾದ್ರೂ ಮಾಡಿ ಶ್ರೀರಾಮುಲನ್ನ ಮತ್ತೊಮ್ಮೆ ನಾಯಕರನ್ನು ಮಾಡಬೇಕು ಅಂತ ಹೇಳಿ ಇದು ಪೂರ್ತಿ ನಡೀತಾ ಇರ್ತಕ್ಕಂಥ ಡ್ರಾಮಾ ಬೇರೆ ಏನೂ ಅಲ್ಲ. ಶ್ರೀರಾಮುಲು ಮುನ್ನೆಲೆಗೆ ಬಂದಿಲ್ಲ ಅಲ್ಲ, ಈ ಎಂಟೈರ್ ಡ್ರಾಮಾ ನೋಡಿ, ಈಗ ಶುರು ಮಾಡಿದ್ದಾರೆ ಸ್ಟೋರಿ ಕೇಳಿಸ್ಕೊಳ್ಳಿ, ಎಷ್ಟು ಡ್ರಾಮಾ ಶುರುವಾಗಿದೆ ನೋಡಿ. ಈಗ ಮೂಲ ಉದ್ದೇಶ ಇವರು ಡ್ರಾಮಾ ಏನು ಅಂತಂದ್ರೆ ಮತ್ತೊಮ್ಮೆ ಶ್ರೀರಾಮುಲು ಅವ್ರನ್ನ ಹೇಗಾದ್ರೂ ಮಾಡಿ ವಾಪಸ್ ಕರ್ಕೊಂಡ್ಬರ್ಬೇಕು, ಹೇಗಾದ್ರೂ ಮಾಡಿ ಮತ್ತೊಮ್ಮೆ ನಾಯಕ ಅಂತ ಪ್ರೂವ್ ಮಾಡಬೇಕು ಅಂತ ಹೇಳಿ ಹೊರಟಿದ್ದಾರೆ. ಮತ್ತು ಶ್ರೀರಾಮುಲು ಅವರು ಆ ಥರ ಸಾಮರ್ಥ್ಯ ಇದ್ದಿದ್ರೆ 3 ಚುನಾವಣೆಗಳು ಆಲ್ರೆಡಿ ಸೋತಿದ್ದಾರೆ. ಅವರ ಚುನಾವಣೆಗಳ ಜೊತೆಗೆ ಅಲ್ಲಿ ಎಂಟೈರ್ ಬಳ್ಳಾರಿ ಭಾಗದ ಏನು ಶ್ರೀರಾಮುಲು ವಾಲ್ಮೀಕಿ ಸಮುದಾಯದ ನಾಯಕ, ನಾನು ಹೈದರಾಬಾದ್ ಕರ್ನಾಟಕದ ಭಾಗದ ನಾಯಕ ಅಂತೇಳಿ ಕಳೆದ 2 ಚುನಾವಣೆಗಳಲ್ಲೂ ಅವರು ವಿಫಲರಾಗಿದ್ದಾರೆ. ಈಗ ಇವರು ಏನು ಡ್ರಾಮಾ ಮಾಡ್ತಾ ಇದ್ದಾರೆ, ಅವರು ಹೋರಾಟ ಮಾಡಿದ್ರೆ ಬೆಂಗಳೂರಿಂದ ಮಾಡಬೇಕಾಯ್ತು, ನಾವು ಮಾಡಿದಾಗೆ. ಅವ್ರು ಯಾಕೆ ರಾಯಚೂರಿಂದನೇ ಮಾಡ್ತಾವ್ರೆ ಅಂದ್ರೆ, ಆ ರಾಯಚೂರಲ್ಲಿ ಅವರು ಶ್ರೀರಾಮುಲು ಅವ್ರನ್ನ ಮತ್ತೊಮ್ಮೆ ನಾಯಕನನ್ನಾಗಿ ಪ್ರೊಜೆಕ್ಟ್ ಮಾಡಿ ಅವರು ನಾಯಕ ಅನ್ನುವ ಒಂದು ಬಿಂಬಿತ ಒಂದು ಪ್ರಯತ್ನವನ್ನ ಮಾಡೋದಕ್ಕೆ ಇಲ್ಲ ಬರ್ತಾರೆ. ಇಲ್ಲ, ಪಿಕ್ಚರ್ ಅಭಿ ಬಾಕಿಯೇ, ಇದಿನ್ನು ಡಿಸೈನ್, ಇದು ಡೈರೆಕ್ಷನ್ ನಲ್ಲಿ ಇನ್ನು ಸ್ಕ್ರಿಪ್ಟ್ ಅಲ್ಲಿ ಇದೆ. ಓಕೆ, ಅವರ ಮೂಲ ಉದ್ದೇಶ ಇಷ್ಟೇನೆ, ಇದು ನಡೆಯೋದಿಲ್ಲ. ಯಾಕೆ ಅಂತಂದ್ರೆ ಒಮ್ಮೆ ಅವರು ST ಇವರು ಸಮುದಾಯದ ನಾಯಕರಾಗಿದ್ದಾಗ ಮತ್ತೆ ಹಿಂದಿನ ಸರ್ಕಾರದಲ್ಲಿ ಇವರೇ ಮಿನಿಸ್ಟರ್ ಆಗಿದ್ರು, ಏನ್ ಕೆಲಸ ಮಾಡಿದ್ದಾರೆ ಹೇಳಿ? ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಇವರೇನ್ ಕೆಲಸ ಮಾಡಿದ್ದಾರೆ? ಹಾಗಿದ್ರೆ ಯಾಕೆ ಇಷ್ಟೊಂದು ಎಂಟೈರ್ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಒಂದು ಗೆದ್ದಿಲ್ಲ ಅವರು?
ಯಾಕೆ ಯಾಕೆ ಅಂತಂದ್ರೆ ಶ್ರೀರಾಮುಲು ಅವ್ರ ಬಗ್ಗೆ ಇದ್ದಂಥ ಒಂದು ಸಮುದಾಯದಲ್ಲಿ ಇದ್ದಂಥ ಒಂದು ನಂಬಿಕೆ ಕಳ್ಕೊಂಡಿದ್ದಾರೆ ಅವರು. ಸೊ ಇವ್ರು ಮತ್ತೊಮ್ಮೆ ರಿವೈವ್ ಮಾಡಿ ಅವರನ್ನ ನಾಯಕರನ್ನಾಗಿ ಮಾಡಿ ಒಂದು ಕಾಲದಲ್ಲಿ ಅವರೇ ನೆಕ್ಸ್ಟ್ ಮುಖ್ಯಮಂತ್ರಿ ಮುಂದಿನ ಮುಖ್ಯಮಂತ್ರಿ. ಕೇವಲ ಕಾಂಗ್ರೆಸ್ ಮತ್ತೆ ಬಿಜೆಪಿ ಸೀಮಿತವಾಗಿ ಮಾತಾಡೋ ಆಗಿಲ್ಲ. ಆ ಪ್ರದೇಶದಲ್ಲಿ ಎಸ್ಪೆಷಲಿ ರಾಯಚೂರಲ್ಲಿ ಜೆಡಿಎಸ್ ತನ್ನದೇ ಆದ ಪ್ರಭಾವ ಇದೆ. ಒಂದೇ ಸೀಟ್ ಸೀಟಲ್ಲಿ ಬಂದಿದ್ದಾರೆ. ಒಂದೇ ಇರೋದು. ವೋಟ್ ಶೇರ್ ನೋಡಿದ್ದೀರಾ? ಇಲ್ಲ, ಕೇಳಿಸ್ಕೊಳ್ಳಿ. ವೋಟ್ ಶೇರ್ ನೋಡಿದ್ದೀರಾ ಜಿಲ್ಲೆಯಲ್ಲಿ? ರಾಯಚೂರಲ್ಲಿ ಕರಿಯಮ್ಮ ಅವರು ಒಂದೇ ಒಂದು ಸ್ಥಾನದಲ್ಲಿ ಇರೋದು. ಬಿಟ್ಬಿಡ್ಬೇಕು ಅವರು. No, no, ಬಿಡ್ಬೇಡಿ ಅಂತ JDS relevance, not BJP. Okay, ನಾನು ಮಾತಾಡ್ತಾ ಇದ್ದೀನಿ. JDS relevance, not BJP. ನೋಡಿ, ಹಳೆ ಮೈಸೂರು ಭಾಗದಲ್ಲಿ ಬಿಟ್ರೆ JDS ಅವರು ಇರ್ತಕ್ಕಂಥ 3 ಹಳೆ ಮೈಸೂರು ಭಾಗ ಬಿಟ್ರೆ ಏನು ರಾಯಚೂರಲ್ಲಿ ಮತ್ತೆ ಒಂದು ಮುಂಬೈ ಕರ್ನಾಟಕದಲ್ಲಿ ಒಂದು ಜಿಲ್ಲೆನಲ್ಲಿ ಅಲ್ಲೆಡ್ ಸೀಟ್ ಗೆದ್ದಿದ್ರು, ಇಲ್ಲೆಡ್ ಸೀಟ್ ಗೆದ್ದಿದ್ರು ಕಳೆದ ಚುನಾವಣೆಯಲ್ಲಿ. ಈಗ ಒಂದು ಗೆದ್ದಿದ್ದಾರೆ. ಅಂದ್ರೆ ಆ ಭಾಗ ಬಿಟ್ರೆ JDS ಬಿಟ್ರೆ ಬಿಜೆಪಿ ನಗಣ್ಯ. ಬಿಜೆಪಿ ಯಾಕೆ ಅಂತಂದ್ರೆ ಯಾವಾಗ ಜನಾರ್ದನ್ ರೆಡ್ಡಿನೇ ನಮ್ಮ ನಾಯಕ, ಶ್ರೀರಾಮುಲೇ ನಮ್ಮ ನಾಯಕ ಅಂದ್ರೆ ಯಾರು ಗಣಿ ಧೂಳಿನಲ್ಲಿ ಕರ್ನಾಟಕವನ್ನ ಲೂಟಿ ಮಾಡಿದ್ರು ಅಂತ ಹೇಳಿ ಇವರೇನೆ ಇದನ್ನ ಸಂತೋಷ್ ಹೆಗ್ಡೆ ಅವರು ರಿಪೋರ್ಟ್ ಅನ್ನ ಕೊಟ್ಟಿದ್ರು. ಜೈಲಿಗೆ ಹೋಗಿ ಬಂದ್ರು. ನೋಡಿ ರಾಯಚೂರಲ್ಲಿ ಇವತ್ತಿಗೂ JDS ಅಥವಾ ಮುಂದೇನು JDS ಏನಕ್ಕೆ ಇರುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಆವತ್ತು ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ, ತದನಂತರದಲ್ಲಿ ಪ್ರಧಾನಮಂತ್ರಿ ಆಗಿದ್ದಾಗ ಯಾವ ರೀತಿ ನೀರಾವರಿ ಯೋಜನೆಗಳನ್ನ ಕೈಗೆತ್ಕೊಂಡು ಸಿಗಂದೂರು ಇರ್ಬೋದು, ಬೇರೆ ಬೇರೆ ಜಿಲ್ಲೆಗಳಿರ್ಬೋದು, ಮಸ್ಕಿ ಇರ್ಬೋದು, ಇಂಥ ಜಾಗಗಳಲ್ಲೆಲ್ಲನೂ ಸಹ ನೀರನ್ನ ಹರಿಸ್ತಕ್ಕಂಥ ಕೆಲಸ ಮಾಡೋರು. ಡ್ರೈ ಪ್ರದೇಶನ ವೆಟ್ ಪ್ರದೇಶ ಮಾಡಿ ಇವತ್ತು ರೈತರಿಗೆ ಕಣ್ಣನ್ನು ನೀರು ಹರಿಸ್ತಕ್ಕಂಥ ಕೆಲಸ ಮಾಡಬೇಕಂದ್ರೆ ಕಾಲುವೆಗಳಲ್ಲಿ ನೀರು ಹರಿಸಿದ್ರು. ಅಂತಹ ದೇವೇಗೌಡರಿಗೆ ಮತ ಕೊಡಬೇಕು ಅಂತ ಹೇಳಿ JDS ಇವತ್ತಿಗೂ ಪ್ರಾಬಲ್ಯತೆ ಇದೆ. JDS ಜೊತೆ BJP ಗುರುತಿಸ್ಕೊಂಡಿರೋದ್ರಿಂದ ಅಲ್ಲೂ ಪ್ರಾಬಲ್ಯತೆ ಡಬಲ್ ಆಗ್ತಿದೆ. ಜೊತೆಗೆ ಇನ್ನೊಂದೇನೆಂದರೆ ಕೆಲಸ ಮಾಡಿರೋರು ಯಾವತ್ತೂ ಗೆಲ್ತಾರೆ ಅಂತಲ್ಲ. ಇದು ಅನೇಕ ಹಿಸ್ಟ್ರಿ ಚುನಾವಣೆಗಳಲ್ಲಿ ನಾವು ತುಂಬಾ ಸತಿ ನೋಡ್ಬಿಟ್ಟಿದೀವಿ, ವಿಶ್ಲೇಷಣೆ ಮಾಡ್ಬಿಟ್ಟಿದೀವಿ. ಅದು ಬೇರೆ ವಿಚಾರ ಆಯ್ತಾ. SM ಕೃಷ್ಣ ಅವರು ಕೆಲಸ ಮಾಡಿದ್ರು ಅಂತ ಅನೇಕ ಜನ ವಿಶ್ಲೇಷಕರು ಹೇಳ್ತಾರೆ. 2004ರಲ್ಲಿ ಸುಣ್ಣ ಆಗ್ಲಿಲ್ವೇ? ವಾಜಪೇಯಿ ಅವರು 2004ರಲ್ಲಿ ಸೋಲಿಲ್ವೇ? ಅದರಿಂದಾಗಿ ಇದು ವಿಚಾರ ಅದಲ್ಲ. ಅದಕ್ಕೆ ಪಾಪ ರಘು ದೊಡ್ಡರಿ ಅವರು ಪೊಲಿಟಿಕಲ್ ವಿಶ್ಲೇಷಣೆಗಳಿಗೆ ಹೋಗಬಾರ್ದು, ಏನಕ್ಕೆ ಮತ ಬಂತು ಏನಕ್ಕೆ ಬರಲಿಲ್ಲ ಅಂತ. ವಿಚಾರ ಇರತಕ್ಕಂಥದ್ದು ಇಷ್ಟೇ. ಏನು ಅಂತ ಹೇಳಿದ್ರೆ, ಒಬ್ಬ ದೀನ ದಲಿತರ ದುಡ್ಡನ್ನು 87 ಕೋಟಿ ಸದನದಲ್ಲೇ ಒಪ್ಕೊಂಡಿದ್ದಾರೆ. ನಾವು ತಿಂದಿದ್ದೀವಿ, ಆಯ್ತು ಸಂತೋಷ. ಇದು ಒಳ್ಳೆ ಪ್ರಶ್ನೆ. ನೀವು RCB ಕಾಲ್ ತುಳಿತ ಆಗುತ್ತೆ, ಅಧಿಕಾರಿಗಳು ಬ್ಲೇಮ್ ಮಾಡ್ತೀರಾ. ವಾಲ್ಮೀಕಿ ಆಗುತ್ತೆ, ಅಧಿಕಾರಿ ಬ್ಲೇಮ್. ಮುಡಾ ಆಗ್ತದೆ, ಅಧಿಕಾರಿಗಳ ಬ್ಲೇಮ್. ಆಯ್ತಾ? ಆಮೇಲೆ ನೀವು ರಾಜ್ಯದಲ್ಲಿ ಇರ್ರಿ ಒಂದ್ ನಿಮಿಷ, ಧೈರ್ಯವನ್ನು ತೋರಿಸಿದ್ದಾರೆ. ಎಂಟೈರ್ 50% ಏನಿದೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಹಗರಣ ಆಗ್ಲೂ ಅಧಿಕಾರಿಗಳು, ಡ್ರಗ್ಸ್ ಇವತ್ತು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೋರ್ತಾ ಇದೆ, ಅದಕ್ಕೂ ಅಧಿಕಾರಿಗಳು. ನೀವು ಏನೇ ಹೇಳಿ, ಈ ಕಾಂಗ್ರೆಸ್ ಸರ್ಕಾರ ಏನಂದ್ರೆ ಕೇವಲ ಅಧಿಕಾರಿಗಳ ಮೇಲೆ, ಮಂತ್ರಿಗಳು ತಿಂದವರು, ಶಾಸಕರು ತಿಂದವರು ಅವ್ರನ್ನ ಕೈ ಬಿಟ್ಬಿಡ್ತಾರೆ. ಇಂತಹ ಒಂದು ಸರ್ಕಾರಕ್ಕೆ ಯಾರು ಇವತ್ತು ನಂಬ್ತಾರೆ? ಇದೇ ಉಪಲೋಕಾಯುಕ್ತರು ಹೇಳಿದ್ರು ಇದು 63% ಸರ್ಕಾರ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ನಿಮ್ಮ ಮೇಲೆ ವರದಿ ಕೊಟ್ಟಿದ್ದಾರೆ. ನೋಡ್ರಿ, ನೈತಿಕತೆ ಇಟ್ಕೊಂಡು ಮಾತಾಡಿ. ಇವತ್ತು ನಾಗೇಂದ್ರ ಒಬ್ಬನಲ್ಲ, ನೀವು ರಾಜೀನಾಮೆ ಕೊಡಿಸ್ಬೇಕಾಗಿರ್ತಕ್ಕಂಥದ್ದು ಜಮೀರ್ ಖಾನ್ ಅಹಮದ್ ಮೇಲೆ ಎಂತಹ ಆಪಾದನೆನ ಮಾಡಿದ್ರು ಇವ್ರದೇ ಶಾಸಕರು. ಅಲ್ಲ, ಆಮೇಲೆ KJ ಜಾರ್ಜ್ ಮೇಲೆ ಎಂತ ಆಪಾದನೆ ಬಂತು, ಇವ್ರದೇ ಶಾಸಕರು. ಅದಾದ್ಮೇಲೆ ನಿಗಮದ ಹಗರಣಕ್ಕೆ ಸೀಮಿತವಾಗಿ ಮಾತಾಡೋಣ. ಸಿಕ್ಕಾಪಟ್ಟೆ ಸ್ಪೆಸಿಫಿಕ್ ಆಗಿ ಮಾತಾಡೋಣ. ಮಹೇಶ್ ಅವರೇ, ನಿಮ್ಮದು ಮತಗಳಿದೆ. ನೀವು ಪಾದಯಾತ್ರೆನಲ್ಲಿ ಯಾವ ಪ್ರಮಾಣದಲ್ಲಿ ಭಾಗವಹಿಸ್ತಿದ್ದೀರಿ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ನಮಗಿದ್ದೇನಪ್ಪಾ ಅಂದ್ರೆ ಮೈತ್ರಿ ಧರ್ಮವನ್ನ ಪಾಲನೆ ಮಾಡ್ತಿದೀವಿ ಅಂತ ತೋರ್ಸೋದಕ್ಕೆ ಈ ಪಾದಯಾತ್ರೆ ಕೂಡ ಒಂದು ವೇದಿಕೆ, ಒಂದು ಅವಕಾಶ ಆಗ್ಬೋದಾಗಿತ್ತು. ಆದ್ರೆ ನಮಗಿರೋ ಮಾಹಿತಿ, ಕುಮಾರಸ್ವಾಮಿ ಅವರು ಅದರ ಪ್ರಾರಂಭದ ಒಂದು ಕಾರ್ಯಕ್ರಮ ಏನಿದೆ ಅದರಲ್ಲಿ ಭಾಗವಹಿಸ್ತಾ ಇಲ್ಲ. ಇಷ್ಟೆಲ್ಲ ನಮಗ್ ಬಂದಿರೋ ಮಾಹಿತಿ. ಮನೆಯೊಂದು 3 ಬಾಗಿಲಿಗ JDS BJP ಅಲಯನ್ಸ್. ಕಾಂಗ್ರೆಸ್ ಮನೆ 9 ಬಾಗಿಲ ಹೇಳಿದಿರಿ. ಅಧಿಕಾರಕ್ಕೆ ಬಂದ ನಂತರ ನಾವೇನು ಮೈಸೂರು ಭಾಗಕ್ಕೆ ಪಾದಯಾತ್ರೆಯನ್ನ ಮಾಡಿದ್ವಿ, 3 ಕೇಸ್ ವಾಪಸ್ ಬಂತು.
ಖರ್ಗೆ ಅವ್ರು ತಗೊಂಡಿದ್ದಂಥ ಸೈಟ್ಗಳು ವಾಪಸ್ ಬಂತು. ಒಂದು. ಎರಡನೇದು, ಇವತ್ತು ಬಿಡದಿಯ ಹೋರಾಟವನ್ನು ಏನು ನಾವು ಮಾಡಿದ್ವಿ ಅದಕ್ಕೆ ತಕ್ಕ ಪ್ರತಿಫಲ ಇವತ್ತು ಒಂದು ಇಟ್ಕೆ ತಗೊಳ್ಳೋಂಗಿಲ್ಲ, ಮರ ಕಟ್ ಮಾಡಂಗಿಲ್ಲ. ಇವತ್ತು ನಾವು ಸದನದ ಒಳಗಡೆ ವೇಟ್ ಮಾಡಪ್ಪ, ವೇಟ್ ಮಾಡ್ರಿ. ಸದನದ ಒಳಗಡೆ ನಡೆದಂತ ಅನೇಕ ದೌರ್ಭಾಗ್ಯಗಳು ಏನಿದೆ, CLP ಸಭೆಗಳು ಬರಲಿಲ್ಲ ಸಿದ್ದರಾಮಯ್ಯನವರು, ನಂಬರ್ ಒನ್. ನಂಬರ್ 2, ಇಲ್ಲಿ DK ಏನು ಉಪಮುಖ್ಯಮಂತ್ರಿನ ಯಾರು ಮಾಡಿದ್ದೀನಿ ಹೇಳಿದ್ರು, ಮುಖ್ಯಮಂತ್ರಿ ನನ್ನ ಕೈಲಿ ಮಾಡಕ್ಕಲ್ಲ, ಇನ್ನು ಮಾಡ್ಕೋಗಿ ಅಂತ. ಅದೇ ಅಲ್ಲಿ ಸತೀಶ್ ಜಾರಕಿಹೊಳಿ ಈಗ ಕೆರ್ಕತ್ತವ್ರ ಮೈ ಕೆರ್ಕತ್ತವ್ರ ಸಿದ್ದರಾಮಯ್ಯ ಹಾಕಿರೋ ಬಾಂಬ್ಗೆ. ಎರಡನೇದಾಯ್ತಾ. ಮೂರನೇದು ಇವತ್ತು ಏನಪ್ಪ ಅಂತ ಹೇಳಿದ್ರೆ, ನೋಡಿ ರಘು ದೊಡ್ಡೇರಿಯವರು ಬೆಳಿಗ್ಗೆ ಈಗ ಬಂದ ತಕ್ಷಣ ಸುವೇಂದು ಅಧಿಕಾರಿ ಇಟ್ಕೊಂಡಿದ್ದಾರೆ. ಇವತ್ತು ಇವ್ರದೇ ರೇವಂತ್ ರೆಡ್ಡಿ 89 ಕ್ರಿಮಿನಲ್ ಕೇಸ್, ಇವ್ರದೇ DK ಶಿವಕುಮಾರ್ ಇವತ್ತು ನಾಗೇಂದ್ರ ಹೇಳ್ತಾರೆ ಎಲ್ಲಿ ರಾಯಚೂರು, ಬಳ್ಳಾರಿ, ಮಸ್ಕಿ, ಸಿಂಧನೂರು ಇವೆಲ್ಲ ಅದ್ರ ಕಡೆ. ಅಲ್ಲಿ JDSಗೆ ಪ್ರಬಲ ಕಾಂಪಿಟೇಷನ್ ಯಾರು ಕಾಂಗ್ರೆಸ್. ಬಿಜೆಪಿಯವರಿಗೆ ಅಲ್ಲಿ ST ಮತಗಳು ಹೆಲ್ಪ್ ಆಗ್ಬಿಟ್ರೆ ಬಿಜೆಪಿ ಗೆದ್ದು ಬಿಡ್ತೀವಿ ಅನ್ನೋದು ಕಾಂಗ್ರೆಸ್ನ ಮನಸ್ಸಲ್ಲಿ ತೆಗ್ದಾಕ್ಬಿಡ್ರಿ. ಓಕೆನಾ? ಅಲ್ಲಿ ಯಾವ ರೀತಿ ನಾವು ಎಲೆಕ್ಷನ್ ಮಾಡಬೇಕು ಮಾಡ್ತೀವಿ. ನಮ್ಗಿಲ್ಲಿ ಇರೋದು ಏನಪ್ಪಾ ಅಂತ ಹೇಳಿದ್ರೆ, ST ಸಮುದಾಯದ ನಾಯಕ ರಾಜಣ್ಣನೇ ಇವರು ಒದ್ದಾಚ್ಕಾಕ್ಬಿಟ್ಟವ್ರೆ. ಎಲ್ಲೇ ನಮ್ಮ ಬಗ್ಗೆ, ನಮ್ಮ ಒಡಕುಗಳ ಬಗ್ಗೆ ಹೇಳ್ತಾರೆ. ಯಾರು ರಾಜ್ಯ ಸರ್ಕಾರದಲ್ಲಿ 30 ಸೀಟ್ಗಳಲ್ಲಿ ನಮಗ್ ಬರ್ಬೇಕು ಅಂತ ಹೇಳಿ 45 ಜನ ದೆಹಲಿಗೆ ಹೋಗಿದ್ರು ನಿಖಿಲ್ ಅವರೇ. ಇವತ್ತು ಅದೇ ದೆಹಲಿಗೆ ಯಾರು ಹೋಗಿದ್ದಾರೆ ಹೇಳಿ? ನಮ್ಗೆ ನಿಗಮ ಮಂಡಳಿ ಕೊಡಿ ಅಂತ ಹೇಳಿ ಮಾಧ್ಯಮಗೋಷ್ಠಿ ಮಾಡ್ತಾ ಇದ್ದಾರೆ. ಕಿಲ್ಲೇವ್ರ ಕೃಷ್ಣಪ್ಪ ಅವ್ರ ಮಗ ಇವತ್ತು ಯಾವ ಪರಿಸ್ಥಿತಿ ಆಗಿದೆ? ನಿಮ್ಮ ರಾಯಚೂರು ಪಾದಯಾತ್ರೆ, ನಿಮ್ಮ ಮೈತ್ರಿ, ನಿಮ್ಮ ವೋಟ್ ಶೇರು, ನಿಮ್ಮ ವೋಟ್ ಪ್ರಭಾವ, ಬನ್ನಿ ಅಲ್ಲಿಗೆ. ನೋಡಿ ಸರ್, ನೋಡಿ ಇವತ್ತು ಪ್ರಧಾನಮಂತ್ರಿಗಳನ್ನ ನಮ್ಮ ನಿಖಿಲ್ ಕುಮಾರಸ್ವಾಮಿ ಸಾಹೇಬ್ರಾಗಿರ್ಬೋದು, ನಮ್ಮ ಕುಮಾರಣ್ಣ ಇಬ್ರು ಭೇಟಿ ಮಾಡಿದ್ದಾರೆ. ಇವತ್ತು ರಾಜ್ಯದಲ್ಲಿ ಆ ಕೆಲಸ ಕಾರ್ಯಕ್ರಮಗಳಲ್ಲಿ ನಾವು ಏನೇನು ಮಾಡಬೇಕು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಇವತ್ತೇನು ಭಾರತೀಯ ಜನತಾ ಪಕ್ಷದ ಜೊತೆ ನಾವು ಏನು ಹೋಗ್ಬೇಕು ಅಂತ ಹೋಗ್ತೀವಿ. ಆಮೇಲೆ ಜೊತೆಗೇನು ಇವ್ರನ್ನೇ ಬೈತಾ ಇದ್ವಲ್ರಿ, ಸಿದ್ದರಾಮಯ್ಯ ಅಂತ ಹೇಳಿದಾರ, ತಂಗಿ ಅಂತ ಹೇಳಿದಾರ, ಈ ರಾಷ್ಟ್ರದ ಒಬ್ಬ ದೊಡ್ಡ ಮಹಾನ್ ಮಾತೆ ಅಂತ ಹೇಳಿದಾರ, ಬೈತಾರೆ. ಸಿದ್ದರಾಮಯ್ಯನವರು ತಗ್ಸಿ ನಿಮ್ಮ ಮಾಧ್ಯಮದಲ್ಲೇ. ಇವತ್ತು ಯಾರ್ಯಾರು ರಾಜಕೀಯಕ್ಕೆ ತಕ್ಕಂತೆ ಬೆಳೆ ಬೇಯಿಸ್ಕೋಬೇಕು ಅವರೆಲ್ಲ ಇವತ್ತು ಬೇಯಿಸ್ಕೊಂಡಾಗಿದೆ. ಈಗ ಸಿದ್ದರಾಮಯ್ಯ ಸಿಪಾಯಿ ಅಂತ ಅಲ್ಲೋಗ್ಬಿಟ್ಟು ಸುಭಾಷ್ ಸರ್, ಈಗ ಬಿಫೋರ್ ಪಾದಯಾತ್ರೆ ರೆಸಿಗ್ನೇಷನ್ ಬಂತು, ಇಲ್ಲ ಡ್ಯೂರಿಂಗ್ ಪಾದಯಾತ್ರೆ ರೆಸಿಗ್ನೇಷನ್ ಬಂತು. ಇದರ ಒಂದು ಪರಿಣಾಮಗಳು ಏನಾಗುತ್ತೆ, ರಾಜಕೀಯ ಪರಿಣಾಮಗಳು ಒಂದು ಭಾಗ. ಎರಡನೇದು, ರಾಜೀನಾಮೆ ಆದ್ಮೇಲೂ ಪಾದಯಾತ್ರೆ ನಡೆದ್ರೆ ಕಾಂಗ್ರೆಸ್ಗೆ ಒಂದು ಅವಕಾಶ ಸಿಗುತ್ತಾ? ಇದು ಕೇವಲ ರಾಜಕೀಯಕ್ಕಾಗೆ ಮಾಡ್ತಿರೋದು. ನೀವು ಅವಾಗಲೇ ಹೇಳಿದ್ರಿ ಡಿಫ್ಯೂಸ್ ಮಾಡ್ಬಿಡ್ಬೋದು, ಅದರ ತೀವ್ರತೆಯನ್ನ ಕಡಿಮೆ ಮಾಡೋದು ಅಂತ. ನಿಜವಾಗ್ಲೂ ಕಡಿಮೆ ಆಗುತ್ತಾ? ಪ್ಲೀಸ್. ನಿಖಿಲ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಈಗ ಕೇಳ್ತಿದ್ಯಾ ಸುಭಾಷ್ ಸರ್? ಈಗ ಸರಿ. ಈಗ ನಾನು ಕೇಳಿದ್ದು ಬಿಫೋರ್ ಪಾದಯಾತ್ರೆ ರಾಜೀನಾಮೆ, ಆಫ್ಟರ್ ಪಾದಯಾತ್ರೆ ರಾಜೀನಾಮೆ, ಅವ್ರ ಡ್ಯೂರಿಂಗ್ ಪಾದಯಾತ್ರೆ ರಾಜೀನಾಮೆ, ಇದರ ರಾಜಕೀಯ ಪರಿಣಾಮಗಳೇನು ಒಂದು ಭಾಗ. ಎರಡನೇದು, ರಾಜೀನಾಮೆ ಕೊಟ್ಟ ಆದ್ಮೇಲೂ ಇವ್ರು ಪಾದಯಾತ್ರೆ ಮಾಡಿದ್ರೆ ಇದು ಕೇವಲ ರಾಜಕೀಯಕ್ಕಾಗಿ ಅಂತ ಬಣ್ಣಿಸೋದಕ್ಕೆ ಕಾಂಗ್ರೆಸ್ಗೆ ಅವಕಾಶ ಸಿಗುತ್ತಾ? ಇಲ್ಲ, ನಿಮ್ಮ ಒಂದನೇ ಪ್ರಶ್ನೆ ಅಂತೂ ನನಗೆ ಕೇಳಿಸ್ತು ಸರಿಯಾಗಿ, ಎರಡನೇ ಪ್ರಶ್ನೆ ಸರಿಯಾಗಿ ಕೇಳಿಲ್ಲ. ಬಟ್ ಈಗ ಇದನ್ನ ರಾಜಕೀಯವಾಗಿ ಯಾವ ರೀತಿ ಬೆಳೆಸ್ಕೊಳ್ಬೇಕು, ST ಸಮುದಾಯದ ಪ್ರಭಾವ ಜಾಸ್ತಿ ಇರುವಂತ ಕ್ಷೇತ್ರಗಳಲ್ಲಿ ಅನ್ನುವ ಬಿಜೆಪಿ ಪ್ರಯತ್ನ ಏನಿದೆ, ಅದು ಅಕಸ್ಮಾತ್ ಏನಾದರೂ ರಾಜೀನಾಮೆಯನ್ನ ಸೆಪ್ಟೆಂಬರ್ 1 ನಾಗೇಂದ್ರ ಕೊಡದೇ ಇದ್ರೆ ಬಿಜೆಪಿಗೆ ಅದನ್ನ ಹೆಚ್ಚು ಬಳಸ್ಕೊಳ್ಳಿಕ್ಕೆ ಅವಕಾಶ ಆಗತ್ತೆ. ಇನ್ನೂ ಬಹಳ ತೀವ್ರವಾಗಿ ಅವರು ತಮ್ಮ ಒಂದು ಧ್ವನಿಯನ್ನ ಎತ್ತಬಹುದು ಈ ವಿಚಾರದೊಳಗಡೆ, ಅದು ಅನುಕೂಲ ಆಗತ್ತೆ ಅಂತ ಅನ್ಸುತ್ತೆ. ಇನ್ ಕೇಸ್ ಏನಾದರೂ ಪಾದಯಾತ್ರೆಗಿಂತ ಮೊದಲನೇ ಏನಾದರೂ ರಾಜೀನಾಮೆ ಆಗಿಬಿಟ್ರೆ
ಆವಾಗ ಅದರ ಸ್ವಲ್ಪ ತೀವ್ರತೆ ಕಡಿಮೆ ಆಗತ್ತೆ. ಜೊತೆಗೆ ಆದರೂ ಕೂಡ ಅವರು ಪಾದಯಾತ್ರೆ ಮುಂದುವರಿಸಿ ಆ ಭಾಗದೊಳಗಡೆ ಈ ST ಸಮುದಾಯಕ್ಕೆ ಬರಬೇಕಾದಂಥ, ವಾಲ್ಮೀಕಿ ಸಮುದಾಯಕ್ಕೆ ಬರಬೇಕಾದಂಥ ಅನುದಾನವನ್ನು ಯಾವ ರೀತಿ ಹಗರಣ ಮಾಡಿ ಮೋಸ ಮಾಡಿದ್ರು ಜನಗಳಿಗೆ ಹೇಳುವ ಮೂಲಕ ಸ್ವಲ್ಪ ಮಟ್ಟಿಗಿನ ತಮ್ಮ ಒಂದು ಅಲ್ಲಿ ನೆಲೆಯನ್ನ ಹೆಚ್ಚು ಅವರು ವಿಸ್ತಾರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬಹುದು. ಆದ್ರೆ ಅದಕ್ಕೆ ಬೇಕಾದಂತ ಒಂದು ಫೇಸ್, ಒಂದು ಲೀಡರ್ಶಿಪ್ ಕೂಡ ಬೇಕಾಗತ್ತೆ. ಬಿಜೆಪಿಗೆ ಆ ತರದ ಲೀಡರ್ಶಿಪ್, ಆ ತರದ ಫೇಸ್ ST ಸಮುದಾಯದೊಳಗಡೆ ಅಲ್ಲಿ ಯಾರು ಸದ್ಯಕ್ಕೆ ಕಾಣ್ತಾ ಇಲ್ಲ. ಶ್ರೀರಾಮುಲು ಅವರೊಬ್ಬರನ್ನ ಬಿಟ್ರೆ, ಬಟ್ ಶ್ರೀರಾಮುಲು ಕೂಡ ನೀವು ಈಗ ಆಲ್ರೆಡಿ ಬಹಳ ಡಿಸ್ಕಷನ್ ಆಗಿದೆ. ಅವರು ಬಹಳಷ್ಟು ಸಮಯದವರೆಗೂ ಅವರು ಬಹಳ ಏನು ಪ್ರಭಾವಿಯಾಗಿ ಅಲ್ಲಿ ST ಸಮುದಾಯದ ಮತಗಳನ್ನ ಪಾರ್ಟಿಗೆ ತರಲಿಕ್ಕೆ ಅವ್ರ ಕಡೆಯಿಂದ ಸಾಧ್ಯ ಆಗಿಲ್ಲ. ಸ್ವತಃ ಅವರು ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಆಗಿಲ್ಲ. ಈ ಎಲ್ಲ ವಿಚಾರಗಳನ್ನು ನೋಡಿದಾಗ ರಾಜಕೀಯವಾಗಿ ಇದನ್ನ ಬಳಸ್ಕೊಳ್ಳುವಂತ ಪ್ರಯತ್ನವನ್ನ ಬಿಜೆಪಿ ಮಾಡ್ಕೊಳ್ತಾ ಇದೆ. ಅದು ನಿಜ ಮತ್ತು ಮಾಡಲೇಬೇಕು ಒಂದು ರಾಜಕೀಯ ಪಕ್ಷವಾಗಿ. ಆದ್ರೆ ಎಷ್ಟರ ಮಟ್ಟಿಗೆ ಅವರು ಯಶಸ್ವಿ ಆಗ್ತಾರೆ ಅನ್ನೋದು ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕು. ಈಗ ಒಂದು ಕಂಪ್ಯಾರಿಸನ್ ಜೊತೆ ಕೇಳ್ತೀನಿ ಸುಭಾಷ್ ಸರ್. ಮೊನ್ನೆ ರಾಹುಲ್ ಗಾಂಧಿ ಅವರು ಒಂದು ಧರಣಕ್ಕೆ ಕೂತ್ಬಿಟ್ರು. FIR ಆಗ್ಲೇಬೇಕು, ಜಂತರ್ ಮಂತರ್ ಪೊಲೀಸ್ ಅವರ ಒಂದು ಕ್ರಮ ಏನಿತ್ತು ಅದ್ರ ವಿರುದ್ಧ FIR ಆಗ್ಬೇಕು, ಪೆಲೆಟ್ ಅಲ್ಲೆಲ್ಲ ಹೊಡೆದಿದ್ದೀರಿ ನೀವು ಹಾಗೆ. ಅಲ್ಲಿ ಒಂದು 6 ಅವರ್ 8 ಅವರ್ ಕೂತ್ರು, ಅದಾದ್ಮೇಲೆ FIR ಮಾಡ್ಬಿಡ್ತು. ಅದು ಯಾಕೆ ಅಂದ್ರೆ ಇವರು ಎಷ್ಟು ಅವಧಿ ಕೊಡ್ತಿದ್ರು, ಸಮಯ ಕೊಡ್ತಿದ್ರು, ಅಷ್ಟೇ ಬೆಂಬಲ ಜಾಸ್ತಿ ಆಗ್ತಿತ್ತು ರಾಹುಲ್ ಗಾಂಧಿಗೆ. ಜೆನ್ಸಿಗಳ ಪರವಾಗಿ ನಿಂತಿದ್ದಾರೆ ರಾಹುಲ್ ಗಾಂಧಿ ಅಂತ ಸಾರಿ ಹೇಳಲಿಕ್ಕೆ ಒಂದು ದೊಡ್ಡ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಂಗೆ ಆಗ್ತಿತ್ತು ಬಿಜೆಪಿಯ ವತಿಯಿಂದ. ಇಲ್ಲೂ ಹಾಗೆ ಆಗ್ಬೋದಾ? ನೀವು ಎಷ್ಟು ಡಿಲೇ ಮಾಡ್ತೀರಿ ರೆಸಿಗ್ನೇಷನ್ಗೆ, ಬಿಜೆಪಿ ತನ್ನ ಪೊಲಿಟಿಕ್ಸ್ ನ ಪ್ಲೇಔಟ್ ಮಾಡ್ಲಿಕ್ಕೆ ಅಷ್ಟೇ ಅವಕಾಶ ಸಿಗ್ತದೆ ಅಂತ. ಇಲ್ಲ, ಖಂಡಿತ ಅದು ರಾಜೀನಾಮೆ ಕೊಡದೇ ಇದ್ರೆ ಕಾಂಗ್ರೆಸ್ಸಿಗೆ ನಷ್ಟ ಜಾಸ್ತಿ. ರಾಜೀನಾಮೆಯನ್ನ ಬೇಗ ಕೊಡಿಸಿದ್ರೆ ಸ್ವಲ್ಪ ಡ್ಯಾಮೇಜ್ ಕಂಟ್ರೋಲ್ ಆಗತ್ತೆ, ಅದು ಸ್ವಲ್ಪ ಪ್ರಭಾವ ಕಡಿಮೆ ಆಗ್ಬೋದು ಅಷ್ಟೇ. ಅವ್ರು ರಾಜೀನಾಮೆಯನ್ನ ಕೊಡಿಸೋದೇ ಇಲ್ಲ ಅಂತ ಏನಾದ್ರು ಹಠಕ್ಕೆ ಬಿದ್ದು ಕಾಂಗ್ರೆಸ್ ಏನಾದ್ರೂ ಮುಂದುವರೆದ್ರೆ ಅದರ ಪರಿಣಾಮ ಅವರಿಗೆ ನೆಗೆಟಿವ್ ಆಗಿ ಆಗುತ್ತೆ. ಯಾವುದೇ ರೀತಿಯಾದಂತ ಲಾಭ ಆಗೋದಿಲ್ಲ. ನೀವು ಜಂತರ್ ಮಂತರ್ನ ಒಂದು ಎಕ್ಸಾಂಪಲ್ ಹೇಳಿದ್ರಿ. ಜಂತರ್ ಮಂತರ್ನೊಳಗಡೆ ಕೇವಲ 5-6 ತಾಸು ಧರಣಿ ಮಾಡಿದ ತಕ್ಷಣ ರಾಹುಲ್ ಗಾಂಧಿ ಯಾಕೆ FIR ಅನ್ನ ಮಾಡ್ಬೇಕಾಯ್ತು? ಅವಾಗ ಜುಲೈ 20ನೇ ತಾರೀಕಿಗೆ ಆದಂತ ಘಟನೆ, ಪೈಲಟ್ ಗನ್ ಬಳಸಿದಂತ ಘಟನೆ. ಅದಾದ ನಂತರ ಇಲ್ಲಿಯವರೆಗೂ ಕೂಡ FIR ಮಾಡಿರಲಿಲ್ಲ. 5-6 ತಾಸು ಧರಣಿ ಮಾಡಿದ್ಮೇಲೆ ಯಾಕೆ FIR ಮಾಡ್ಬೇಕಾಯ್ತು ಅಂದ್ರೆ ಜಂತರ್ ಮಂತರ್ನೊಳಗಡೆ ಆದಂತ ಪ್ರತಿಭಟನೆ ಮತ್ತು ಅದರ ಪರಿಣಾಮವಾಗಿ ಇಡೀ ದೇಶದಲ್ಲಿ ರಾಜಕೀಯದ ವಾತಾವರಣ ಬದಲಾಗ್ತಾ ಇದೆ. ಬಿಜೆಪಿ ಬ್ಯಾಕ್ ಫುಟ್ ಅಲ್ಲಿ ಹೋಗ್ತಾ ಇದೆ ಅಂತ ಬಿಜೆಪಿಗೆ ಭಯ ಇತ್ತು. ಅಂಥದೇ ಮತ್ತೊಂದು ಒಂದು ಮೊಮೆಂಟಮ್ ಕ್ರಿಯೇಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರು ಅಲ್ಲಿ FIR ಅನ್ನ ಮಾಡಿದ್ರು. ಈಗ ಈ ಕೇಸಲ್ಲಿ ಕಾಂಗ್ರೆಸ್ನವರು ಯಾವ ರೀತಿ ನಡ್ಕೊಳ್ತಾರೆ ಅಂತ ನೋಡ್ಬೇಕಾಗಿದೆ. ರೈಟ್, ರಘು ಅವರೇ ಒಪ್ತೀರಾ? ಇಲ್ಲ, ನೋಡಿ, ನಾವು ಜಂತರ್ ಮಂತರ್ದು ದೇಶದಲ್ಲಿ 22 ಲಕ್ಷ ಅಥವಾ 25 ಲಕ್ಷ ಯುವಕರ ಭವಿಷ್ಯದಲ್ಲಿ ಆಟ ಆಡಿದಂತ ಬಿಜೆಪಿ. ನಾವು ಕೇಳಿಸ್ಕೊಳ್ಳಿ, ಪ್ರಶ್ನೆ ಇರೋದೇನು ಗೊತ್ತಾ, ಇಟ್ ಇಸ್ ಅ ಕಂಪ್ಯಾರಿಸನ್ ಅಷ್ಟೇ. ಇದು ಡೀಟೇಲ್ಸ್ ಆಫ್ ದ ಕೇಸ್ ಅಲ್ಲ. ಈಗ ರಾಹುಲ್ ಗಾಂಧಿ ಅವರ ಧರಣ ಮತ್ತೆ ಬಿಜೆಪಿ ಅವರ ಪಾದಯಾತ್ರೆ ಇದನ್ನ ನೀವು ಸರಿಸಮನಾಗಿ ಖಂಡಿತ ಇಲ್ಲ. ಎಷ್ಟು ಅವಕಾಶ ಅವ್ರು ನಿಜವಾಗ್ಲೂ ಹೋರಾಟ ಮಾಡೋರಾಗಿದ್ರೆ ಕಳೆದ 2 ವರ್ಷ ಸುಮ್ಮನೆ ಕೂತ್ಕೊಂಡಿದ್ರು. ಇದೇ ಕೇಸ್ ಆಲ್ರೆಡಿ ಇವರು ರೆಸಿಗ್ನೇಷನ್ ಕೊಟ್ಟು 2 ವರ್ಷ ಸಂಪುಟದಿಂದ ಹೊರಗಿಟ್ಟಿದ್ದೀರಿ, ಅವ್ರು ಸುಮ್ಮನಿದ್ರು, ಸಂಪುಟ ಸೇರಿಸ್ಕೊಂಡಿದ್ದೀರಿ. ಮಾತಾಡಲ್ಲ ಇವರು ಎಲ್ಲಿ ಸರ್ ಸೆಷನ್ ಅಲ್ಲಿ ಮಾತಾಡಲ್ಲ, ಬಿಡ್ಲು ಇಲ್ವಲ್ಲ ನಿಮ್ಗೆ? ಅದೇ ಅಲ್ವಾ ಇಶ್ಯೂ. ನಾವು ಅದೇ ಕೇಳಿದ್ವಪ್ಪ, 10 ದಿನ ನಡೀತು ಸೆಷನ್, ಒಂದು ಚರ್ಚೆ ಆಗ್ಲಿಲ್ಲ. ನಿಮ್ಗೆ ಬೇಕಾದ ಬಿಲ್ ನೀವು ಪಾಸ್ ಮಾಡ್ಕೊಬಿಟ್ರಿ. ಅಲ್ಲಿ ಹೆಂಗ್ ಕಾಣ್ತು ಅಂದ್ರೆ ನಮ್ಗೆ ಹೆಂಗ್ ಕಾಣ್ತು ಅಂದ್ರೆ ಹಠಮಾರಿ ವಿಪಕ್ಷ ಕಿಲಾಡಿ ಸರ್ಕಾರ ಅನ್ನೋ ತರ ಕಾಣ್ತು. ಒಂದ್ ಸಿನಿಮಾ ಇತ್ತು ಗೊತ್ತಾ, ಹಠಮಾರಿ ಹೆಣ್ಣು ಕಿಲಾಡಿ ಗಂಡು ಅಂತ. ಆ ರೀತಿ ಆಯ್ತಿದ್ದು. ಹಠಮಾರಿ ವಿಪಕ್ಷ ಕಿಲಾಡಿ ಸರ್ಕಾರ. ಜನತೆಯ ಬಗ್ಗೆ ಮಾತಾಡಕ್ಕೆ ಇವರು ಏನು ಕಾರಣ ಇಟ್ಟಿರ್ಲಿಲ್ಲ. ಓಕೆ, ಅವರು ದೇ ವರ್ ನಾಟ್ ರೆಡಿ. ಸೊ ನಾನ್ ಕೇಳ್ತಾ ಇರ್ತಕ್ಕಂಥದ್ದು, ನಾಗೇಂದ್ರ ಅವರು ತಪ್ಪು ಇದ್ರೆ ಕೇಳಿ, ಎಲ್ಲಿ ಅವ್ರೇನೋ ಒಂದಕ್ಕೇನೋ ಸೈನ್ ಹಾಕಿದಾರಾ ಇಲ್ಲ, ಅಥವಾ ಅವರೇ ನಿಖಿಲ್ ಅವರೇ ಒಂದ್ ನಿಮಿಷ, ನೀವು ಶಾಸಕರಿಗೆ ₹1 ಟ್ರಾನ್ಸ್ಫರ್ ಮಾಡುವಂತ ಅಧಿಕಾರ ಇದೆಯಾ?
ಅಂದ್ರೆ ಆ ಟೈಮಲ್ಲಿ ಮಾಡಿದ್ದಾರೆ ಅಂತಂದ್ರೆ ಅದನ್ನ ಅಪ್ರಾಪ್ರಿಯನ್ ಮಿಸ್ಯೂಸ್ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ಆಕ್ಷನ್ ತೆಗೆದುಕೊಂಡಿದ್ದೇವೆ ನಾವು. ಏನ್ರಿ ಮಾತಾಡ್ತೀರಾ? ಸೊ ನಾವು ನಾಗೇಂದ್ರ ಬಗ್ಗೆ ಒಂದು ಆರೋಪ ತೋರಿಸಿ, ಅಲ್ಲ, ಅಲ್ಲ, ನಾಗೇಂದ್ರ ಅವ್ರ ಬಗ್ಗೆ ಒಂದು ತಪ್ಪು ಯಾರೋ ಸೈನ್ ಹಾಕಿದ್ದಾರಾ ಇಲ್ಲ, ಅಥವಾ ಒಂದು ಮೀಟಿಂಗ್ ಅಲ್ಲಿ ಮಾಡಿದ್ದಾರಾ ಇಲ್ಲ, ಆಮೇಲೆ ಮಾತಾಡ್ತೀನಿ. ಓಕೆ, ನಾಗೇಂದ್ರ ಅವರು ಯಾವ್ದನ್ನ ಒಂದು ಆದೇಶ ಏನಾದ್ರು ಮಾಡಿದ್ದಾರಾ, ಯಾವ್ದನ್ನ ನೋಟ್ ಶೀಟ್ ಸೈನ್ ಹಾಕಿದ್ದಾರಾ, ಯಾವುದೇ ತಪ್ಪಿಲ್ದಿರ ನೀವು ಆರೋಪ ಮಾಡ್ತಿದ್ದೀರಾ ಅಂದ್ರೆ ರಾಜಕೀಯ ಮೇಲಾಟ ಅಷ್ಟೇ ಇದು. ರಾಜಕೀಯವಾಗಿ ಮತ್ತೊಮ್ಮೆ ಹೇಗಾದ್ರು ಪುಡಿದೇಳ್ಬೇಕು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಯಾವುದೇ ಒಂದು ಸಂಸ್ಥೆ ಆಗ್ಲಿ, ಸರ್ಕಾರ ಆಗ್ಲಿ, ಇಲಾಖೆಯಲ್ಲಿ ನಡೆದಂತ ಅಚಾತುರ್ಯತೆ, ಅಕ್ರಮ, ಇದಕ್ಕೆ ಹೊಣೆ ಹೊರಬೇಕಲ್ವಾ? ಹೊಣೆಗೆ ಹಿಡಿತಾರೆ ಯಾಕೆ ಮಾಡ್ಬೇಕು? ಹೊಣೆ ಹೊತ್ತೆ ರಿಸಿಗ್ನೇಷನ್ ಕೊಟ್ಟಿದ್ದು, ಯಾವಾಗ ಕ್ಲೀನ್ ಚಿಟ್ ಕೊಟ್ಟರು ವಾಪಸ್ ತಗೊಂಡು. ಯಾರು ಕ್ಲೀನ್ ಚಿಟ್ ಕೊಟ್ಟರು? SIT ಕೊಟ್ಟಿದೆ. SIT ಯಾರು? ಗವರ್ನರ್ ಮುಂದೆ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಪೆಂಡಿಂಗ್ ಇದೆ ಅಲ್ವಾ? ಈಗಲೂ ಪೆಂಡಿಂಗ್ ಇದೆ ಅಲ್ವಾ? ಸಿಬಿಐ ಬಂದು ಪ್ರಾಸಿಕ್ಯೂಷನ್ ಕೇಳುತ್ತೆ ಅಂದ್ರೆ ಅದರ ಅರ್ಥ ಏನು? ಒಂದ್ ನಿಮಿಷ, 2000 ಇವರು ಒಂದ್ ನಿಮಿಷ ಇರಿ. ಭಾರತ ರತ್ನ ಅವ್ರಿಗೆ ಅವರೇ ಕೊಟ್ಕೊಂಡ್ಬಿಟ್ರಲ್ಲ, ಹಂಗೆ ಕಾಂಗ್ರೆಸ್ ನೈತಿಕತೆಯ ವಿರೋಧಿಗಳು, ಕೇವಲ ರೇಡ್ ಮಾಡಿದೆ. ಕಾಂಗ್ರೆಸ್ ಕನ್ವಿಕ್ಟ್ ಆಗಿರ್ತಕ್ಕಂಥ ಕೇವಲ 36 ಕೇಸ್ಗಳು. ಅಂದ್ರೆ ಸಕ್ಸಸ್ ರೇಟು 93%. ಓಕೆ, ಅದಷ್ಟು ವಿರೋಧ ಪಕ್ಷಗಳ ಮೇಲೆ. ಯಾಕೆ? ಇದೇ ಸುವೇಂದು ಅಧಿಕಾರಿಗಳ ಜೊತೆ 26 ನಾಯಕರುಗಳನ್ನ ವಿರೋಧ ಪಕ್ಷದ ನಾಯಕರುಗಳನ್ನ ಸೇರಿಸ್ಕೊಂಡ್ರಿ. ಅವ್ರ ಮೇಲೆ ED, IT, CBI ಕೇಸ್ಗಳಿದ್ದು. ಇವ್ರು ಬಂದ ಮೇಲೆ ವಾಷಿಂಗ್ ಮೆಷಿನ್ ತರ ಯಾಕೆ ಅಲ್ಲೇ ನಿಂತೋಗ್ಬಿಟ್ಟಿದ್ದಾವೆ ಕೇಸ್ಗಳು? ಅದಕ್ಕೆ ಐಟಿನಲ್ಲಿ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಅಥವಾ ED ನಲ್ಲಿ ಇರ್ಬೋದು, ಫೈನಾನ್ಷಿಯಲ್ ಫ್ರಾಡ್ಸ್ ಇದ್ದಾಗ ಅವ್ರು ಆ ಫೈನಾನ್ಷಿಯಲ್ ಫ್ರಾಡ್ನ ನಾವು ಅದರ ಫೈನು ಮತ್ತು ಫೀಸ್ ಏನು ಕಟ್ತೀವಿ ಅಂತ ಹೇಳ್ತಾರೋ ಅದ್ರ ಮೇಲೆ ಆಗ್ತಕ್ಕಂಥದ್ದು ಏನೇನೋ ಕಂಪ್ಯಾರಿಸನ್ ಕೊಡ್ತಿದ್ದಾರೆ ನೋಡಿ. ಇವತ್ತಿನ ಆಗಬೇಕಾಗಿರ್ತಕ್ಕಂಥ ಚರ್ಚೆ ಏನು ಅಂದರೆ, ನಾಗೇಂದ್ರ ಅವರು ನೈತಿಕತೆ ಹೊತ್ತು ರಾಜೀನಾಮೆ ಕೊಡ್ತಾರೋ ಅಥವಾ ಕೊಡಲ್ವೋ ಅಂತ. ಮತ್ತು ರಿಸರ್ವೇಷನ್ ಏನಿದೆ ST ಸಮುದಾಯಕ್ಕೆ 3% ಏನು ವಾಪಸ್ ಮಾಡಿದ್ದಾರೆ ಇವರು, ನಾವಿದ್ದು 3ರಿಂದ 7 ಮಾಡಿದ್ವಿ, ಅದನ್ನ ಮತ್ತೆ 7% ಯಾವಾಗ ಮಾಡ್ತೀರಾ ಅಂತಕ್ಕಂತಹ ಪ್ರಶ್ನೆಗಳಿಟ್ಕೊಂಡು ನಾವು ಪಾದಯಾತ್ರೆ ಇದಕ್ಕೆ ನಾಗೇಂದ್ರ ಇನ್ನೊಂದು ಎಲ್ಲದಕ್ಕಿಂತ ಜಾಸ್ತಿ ಇವತ್ತು ಶ್ರೀರಾಮುಲು ಅವರು ಹೇಳಿರ್ತಕ್ಕಂತಹ ಏನ್ ವಿಚಾರ ಇದೆ, ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರ್ತಾ ಇಲ್ಲ, ಆಟೋ ಡ್ರೈವರ್ಗೆ ಒಂದ್ ನಿಮಿಷ ಇರ್ರಿ ರಘು, ಯಾಕ್ರಿಂಗ್ ಆಡ್ತೀರಾ? ಸ್ಕಾಲರ್ಶಿಪ್ ಕೊಡಕ್ ಆಗ್ತಾ ಇಲ್ಲ, ಆಟೋ ಡ್ರೈವರ್ ಆಟೋ ತೆಗೆದುಕೊಳ್ಳಕ್ಕೆ ಸಹಾಯಧನ ರೈತರಿಗೆ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ತೆಗೆದುಕೊಳ್ಳಕ್ಕೆ ST ಸಮುದಾಯದ ರೈತರಿಗೆ, ವಾಲ್ಮೀಕಿ ಸಮುದಾಯದ ರೈತರಿಗೆ ತೆಗೆದುಕೊಳ್ಳಕ್ಕಾಗ್ತಿಲ್ಲ. ಇಂತಹ ಒಂದು ಗಂಭೀರ ವಿಚಾರಗಳನ್ನ ಇಟ್ಕೊಂಡು ಫ್ರೀಸ್ ಆಗ್ಬಿಟ್ಟಿದೆ. ಏನ್ ಮಾಡಿದ್ರಿ, ಯಾರು ಏನ್ ತಗೊಂಡ್ರು, ಯಾರಿಗೆ ರಾಜೀನಾಮೆ ಎಲ್ಲ ಹಿಂದಿನ ಮುಖ್ಯಮಂತ್ರಿಗಳಿದ್ದಂತ ಸಂದರ್ಭದಲ್ಲಿ ನಾನು ಇದ್ದೆ. ಕಾಂಗ್ರೆಸ್ ನಾಗೇಂದ್ರ ಅವರು ಇಮಿಡಿಯೇಟ್ ಆಗಿ ಆದೇಶ ಮಾಡಿದ್ದಾರೆ. ಕಳೆದ 3 ವರ್ಷದಲ್ಲಿ ಸುಳ್ಳು ಹೇಳ್ತಾರೆ. ಸಿದ್ದರಾಮಯ್ಯ ತಿಂದಿದ್ದೀವಿ ನಾವು ಆಯ್ತು ಸ್ವಾಮಿ, 60 ಕೋಟಿ ನೀವು ಗಂಗಾ ಕಲ್ಯಾಣದಲ್ಲಿ ತಿಂದು ತೆಗೆದವರು ನೀವೇನೆ. ಈಗ ಮಹೇಶ್ ಅವರು ನೀವು ಅವಾಗ್ಲೂ ಒಂದು ಮಾತಾಡಿದ್ರಿ, ತಗೊಂಡು ದುಡ್ಡನ್ನ ಅಥವಾ ಈ ಫ್ರಾಡ್ ಸ್ಕ್ಯಾಮ್ ಮೂಲಕ ಪಡ್ಕೊಂಡಂತ ಒಂದು ದುಡ್ಡನ್ನ ವಾಪಸ್ ಕೊಟ್ಬಿಟ್ರೆ ಪ್ರಾಯಶ್ಚಿತ್ತ ಆಗೋಯ್ತಾ ಸರ್? ನೋಡಿ, ಈಗ ಮೊನ್ನೆ ಕೂಡ ಇದೇ ಚರ್ಚೆ ಆದಾಗ ಕೇವಲ 4 ಕೋಟಿ ರೂಪಾಯಿ, ಕೇವಲ ಅಲ್ಲ ಅದು ನಮಗೆ, ಬಟ್ ಅವತ್ತು ಹೇಳಿದವ್ರು ಹೇಳಿದ್ದು ಕೇವಲ 4 ಕೋಟಿ ರೂಪಾಯಿ ಮಾತ್ರ ರಿಕವರ್ ಮಾಡೋದು ಬಾಕಿ ಇದೆ.
ಸಿದ್ದರಾಮಯ್ಯ ಇಲ್ಲ ಅಂದ್ರೆ 98% ಬಂದಿದೆ. ನಾವು ವಾಪಸ್ ಪಡೆದು ಬಿಟ್ಟಿದೀವಿ. 98% ಬಂದಿದೆ. ಅದನ್ನೇ ನಾನು ನೋಡಿ ಸರ್, ಕೇಳ್ತೇನೆ. ಅವತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಹಣಕಾಸು ಖಾತೆ ಅವ್ರ ಬಳಿನೇ ಇತ್ತು, ಅವರು ಒಪ್ಕೊಂಡಿದ್ದಾರೆ. ಒಪ್ಕೊಂಡಾದ್ಮೇಲೆ ವಾಪಸ್ ಬಂದಿದೆ. ಜೊತೆಗೆ ನಾವು ಕೇಳಿದ್ವಿ ಸೆಷನ್ ಅಲ್ಲಿ, ಬ್ಯಾಂಕಲ್ಲಿ ದುಡ್ಡಿರುತ್ತೆ ತಗೊಂಡು ತಿನ್ಬಿಡಿ, 6 ತಿಂಗಳಾದ್ಮೇಲೆ ಬ್ಯಾಂಕಿಗೆ ತಂದ್ಕೊಡಿ, ಆಮೇಲೆ ಅವ್ನು ರಾಜೀನಾಮೆ ಅವನು ಎರಡನೇದೇನಪ್ಪ ಅಂತ ಎರಡನೇದೇನಪ್ಪ ಅಂತ ಹೇಳಿದ್ರೆ, ಇವತ್ತು ನಾವು ಸದನದ ಒಳಗಡೆ ನಾವು ಇವತ್ತು ಕ್ವಶನ್ ಮಾಡಬೇಕಾದ್ರೆ ಇದೇ ಸ್ಪೀಕರು ಸದನ ಬಾವಿ ಬನ್ನಿ ಅಂದ್ರು, ಅಲ್ಲೂ ಕೇಳಬೇಕಾದ್ರೆ ಸದನವನ್ನ ಮುಂದೂಡಿದ್ರು. ಅಹೋರಾತ್ರಿ ಧರಣಿ ಅಂದ್ವಿ. ಆಯ್ತು ಸ್ವಾಮಿ, ಎಲ್ಲೋದ್ರು? ಎರಡನೇದು ಮೆಹುಲ್ ಚೋಕ್ಸಿ ಎಲ್ಲೋದ್ರು? ಮಾಡ್ರಿ, ಹೇಳಿ, ಮೆಹುಲ್ ಚೋಕ್ಸಿ ದುಡ್ಡು ಕೊಡಿ. ನೀರವ್ ಮೋದಿ, ಮೆಹುಲ್ ಚೋಕ್ಸಿ ಈ ದೇಶದ ಬಡವರ ಪ್ರಾಯಶ್ಚಿತ್ತ ಯಾತ್ರೆ ಅಂತ ಹೇಳ್ಬಿಟ್ಟು ಒತ್ತಿಕ್ಕಿದ್ರು. ಮೂರನೇದು, ಈಗ ನಾವು ಯಾವಾಗ ಪಾದಯಾತ್ರೆ ಅಂದ್ವಿ ತತ್ಕ್ಷಣ ದೆಹಲಿಗೆ ಓಡೋಗ್ತಾರೆ. ಯಾರು? ಡಿ ಕೆ ಶಿವಕುಮಾರ್. ಯಾಕೆ ಹೇಳಿ? ಇವ್ರು ಮಾಡಿರುವಂತ ಒಂದು ಪಾಪದ ಕೂಸನ್ನ ನಾನ್ಯಾಕೆ ಕೊಡ್ಬೇಕು ಕರ್ನಾಟಕದಲ್ಲಿ ಅಂತೇಳಿ ಇವತ್ತು ದೆಹಲಿಗೆ ಯಾಕಪ್ಪ ಹೋಗ್ತಿದ್ಯಾ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್? ಹೇಳ್ರಿ, ರಾಜೀನಾಮೆ ಇಲ್ಲಿ ಕೊಡ್ಸಕ್ ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಬಗಳೇ ಬಿಡ್ತಾವ್ರೆ ರಘು, ಇಲ್ಲಿ ಮಾಡ್ರೆ ತಿನ್ಬಿಟ್ಟು ರಾಜ್ಯದ ಜನ SC ST ದುಡ್ಡನ್ನ ಇದೇ ನಾಗೇಂದ್ರ ರಾಜೀನಾಮೆ ಕೊಡ್ತಾನೆ 9 ದಿನ ಹಾಳು ಮಾಡಿದ್ದೀರಾ. ಆಯ್ತು, ಸುಭಾಷ್ ಅವ್ರಿಗೆ ಒಂದು 5 ಸೆಕೆಂಡ್ಸ್ ನಿಮ್ನೆ ಕೇಳ್ತೀನಿ. ಹಿಂದಿನ ಸರ್ಕಾರದಲ್ಲಿ ಬೋವಿ ಹಗರಣ ಮತ್ತು ಇದ್ ನಡೆದಾಗ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ತಿಂಗಳಿಂದ ಸುಭಾಷ್ ಹುಗಾರ್ ಅವರೇ ಸಮರೈಸ್ ಮಾಡಿ ಇದನ್ನ ನಮ್ಗೆ. ST ಸಮುದಾಯದ ದೃಷ್ಟಿಕೋನದಿಂದ, ರಾಜ್ಯದ ಬಿಜೆಪಿ ಮತ್ತೆ ಕಾಂಗ್ರೆಸ್ ಘಟಕದ ರಾಜಕೀಯದ ದೃಷ್ಟಿಕೋನದಿಂದ ಹೆಂಗೆ ಇದು ಮುಂದಿನ ದಿನಗಳಲ್ಲಿ ಪರಿಣಮಿಸುತ್ತೆ? ನಿಮ್ಮ ಒಂದು ಊಹೆ, ನಿಮ್ಮ ವಿಶ್ಲೇಷಣೆ. ಸುಭಾಷ್ ಅವರು ಕೇಳಿಸ್ಲಿಲ್ವಾ? ಸುಭಾಷ್ ಸರ್ ಕೇಳಿಸ್ತಾ? ಇಲ್ಲ ನಿಖಿಲ್, ಬ್ರೇಕ್ ಆಗ್ತಾ ಇದೆ ನಿಮ್ಮ ವಾಯ್ಸ್. ಏನು ಒಂದು ಸಾರಾಂಶವಾಗಿ ಇದರ ಮುಂದಿನ ದಿನಗಳ ಬಗ್ಗೆ ಒಂದು ವಿಶ್ಲೇಷಣೆ ಮಾಡಿ ಅಂದೆ. ಕೇಳಲಿಲ್ಲ. ನನ್ನ ಹತ್ರ ಸಮಯ ಇದ್ದಿದ್ದು ಅಷ್ಟೇನೆ, ಹಂಗಾಗಿ ಅದನ್ನ ಅಲ್ಲೇ ಬಿಡ್ತೀನಿ. ಥ್ಯಾಂಕ್ ಯು ಸುಭಾಷ್ ಸರ್ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ರಘು, ಥ್ಯಾಂಕ್ ಯು ಮಹೇಶ್, ಥ್ಯಾಂಕ್ ಯು ಅಶೋಕ್ ಗೌಡ್ರೆ. ನೋಡ್ತೀರಿ PNS ವಿಸ್ತಾರ, ನೇರ, ನಿಖರ, ಜನಪರ.